ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಂತನನ್ನು ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಳ್ತೇನೆ. ನಮ್ಮ RNS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಪದವಿ ಪೂರ್ವ ವಿಭಾಗದ ಪ್ರಥಮ PU ಮಕ್ಕಳ ತರಗತಿಗಳ ಉದ್ಘಾಟನೆಯ ಪ್ರಾರಂಭೋತ್ಸವದ ಪವಿತ್ರ ಸನ್ನಿವೇಶಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲಿರುವ ನನ್ನ ಅತ್ಯಂತ ಆತ್ಮೀಯ ಸಹೋದರರು, ಉತ್ತಮ ಶಿಕ್ಷಣ ತಜ್ಞರು, ಅತ್ಯುತ್ತಮ ಶಿಸ್ತಿನ ಸಿಪಾಯಿ, ನಿಜವಾದ ಮಾರ್ಗದರ್ಶಕರಾಗಿ ಈ ಒಂದು ಘನತೆವೆತ್ತ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇರತಕ್ಕಂಥ ಪದವಿ ಕಾಲೇಜಿನ ಗೌರವ ಪ್ರಾಂಶುಪಾಲರಾಗಿಯೂ ಮತ್ತು RNS ಶಿಕ್ಷಣ ಸಮೂಹದ ಪ್ರಮುಖ ಮಾರ್ಗದರ್ಶಕರಾಗಿಯೂ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಡಾಕ್ಟರ್ ಸುಧೀರ್ ಪೈ ರವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೇಷ್ಠವಾದ ಒಂದು ವಾತಾವರಣವನ್ನು ನಿರ್ಮಿಸುವಲ್ಲಿ ವೇದಘೋಷವನ್ನು ಮಾಡಿದಂತಹ ಸಂಸ್ಕೃತ ವಿಭಾಗದ ಮುಖ್ಯಸ್ಥರು ಸನ್ಮಾನ್ಯ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಮತ್ತು ಅವರ ತಂಡದವರೇ, ಕಾಲೇಜಿನ ಪ್ರಾಧ್ಯಾಪಕರು ಇಷ್ಟು ಚೆನ್ನಾಗಿ ಹಾಡಬಲ್ಲರ ಅನ್ನುವಂತೆ ನಮ್ಮೆಲ್ಲರ ಹುಬ್ಬೇರಿಸಿದಂತಹ ಮತ್ತೋರ್ವ ಸಜ್ಜನ ಪ್ರಾಧ್ಯಾಪಕ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ನ ಮುಖ್ಯಸ್ಥರಾದ ಪ್ರೊಫೆಸರ್ ರವಿ ವರ್ಮಾರವರೇ, ಸ್ವಾಗತದ ನುಡಿಗಳನ್ನು ಅತ್ಯಂತ ಪ್ರೀತಿಯಿಂದ ನುಡಿದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದಂತಹ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ರವಿಶಂಕರ್ ರವರೇ, ನನ್ನನ್ನು ಅತ್ಯಂತ ಪ್ರೀತಿಯ ಮಾತುಗಳಿಂದ ತಾಯಿಯೊಬ್ಬಳು ತನ್ನ ಮಗುವಿನ ಪರಿಚಯ ಮಾಡಿಕೊಡುವಷ್ಟರ ಮಟ್ಟಿಗೆ ಒಂದು ಉತ್ತಮವಾದ ವಾತ್ಸಲ್ಯದ ನುಡಿಗಳೊಂದಿಗೆ ಕರ್ತವ್ಯ ನಿರ್ವಹಿಸಿದಂತಹ ಗೌರವಾನ್ವಿತ ತಾಯಿ ಪ್ರೊಫೆಸರ್ ಶ್ರೀಮಯಿ ರವರೇ, ಮುಂದೆ ಕಾರ್ಯಕ್ರಮದ ಅಂತಿಮ ಭಾಗದಲ್ಲಿ ವಂದನಾರ್ಪಣೆಯನ್ನು ನಿರ್ವಹಿಸಲಿರ್ತಕ್ಕಂಥ ಮತ್ತೋರ್ವ ಗೌರವಾನ್ವಿತ ಸೋದರಿ ಪ್ರೊಫೆಸರ್ ರೋಸ್ ರೀಟಾ ಪಯಾಸ್ ರವರೇ, RNS ಸಂಸ್ಥೆಯ ವತಿಯಿಂದ ನನ್ನನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸೋದಕ್ಕೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಚಿತ್ರಲಿಂಗಯ್ಯ ಅವರು ಮತ್ತು ಅವರ ಎಲ್ಲ ಸ್ನೇಹಿತ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಎಲ್ಲ ಗೌರವಾನ್ವಿತ ಪ್ರಾಧ್ಯಾಪಕ ಉಪನ್ಯಾಸಕ ವೃಂದವೇ, ಗೌರವಾನ್ವಿತ ಪೋಷಕರೇ ಮತ್ತು ನನ್ನ ಅತ್ಯಂತ ದೊಡ್ಡ ಭರವಸೆ, ನನ್ನ ನಿಜಾರ್ಥದಲ್ಲಿ ವಿದ್ಯಾರ್ಥಿ ದೇವರುಗಳಾದ ಎಲ್ಲ ಪ್ರೀತಿಯ ಪುಟ್ಟ ಸೋದರ ಸೋದರಿಯರೇ, ಸುಮಾರು 8-10 ವರ್ಷಗಳಿಂದ ನಾನು RNS ಶಿಕ್ಷಣ ಸಂಸ್ಥೆಗೆ ಉಪನ್ಯಾಸಗಳನ್ನು ನೀಡೋದಕ್ಕೆ ಬರ್ತಾ ಇದ್ದೇನೆ. ನಿಮ್ಮಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಒಂದು ವಿಶೇಷವಾದ ಯುವ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೆ. MBA ವಿಭಾಗದಲ್ಲಿ ಮಕ್ಕಳನ್ನು ಅಡ್ರೆಸ್ ಮಾಡಿದ್ದೆ, BBM ವಿಭಾಗದಲ್ಲಿ ಮಕ್ಕಳನ್ನು ಅಡ್ರೆಸ್ ಮಾಡಿದ್ದೆ. ಇತ್ತೀಚೆಗೆ ಮೈ ಮೈಕ್ ಅನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ.
ಡಾಕ್ಟರ್ ಸುಧೀರ್ ಪೈಯವರ ಆತ್ಮೀಯ ಸ್ನೇಹ ನಿಮ್ಮ ಸಂಸ್ಥೆಯೊಂದಿಗೆ ನನ್ನನ್ನು ಹೆಚ್ಚು ಒಡನಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಕರ್ನಾಟಕದ ಖ್ಯಾತ ಕೈಗಾರಿಕೋದ್ಯಮಿಗಳಾಗಿ, ಸಮಾಜ ಸೇವಕರಾಗಿ ಬಹಳ ದೊಡ್ಡ ಹೆಸರು ಮಾಡಿದಂತಹ, ರಾಷ್ಟ್ರಮಟ್ಟದಲ್ಲಿ ಅತ್ಯಂತ ಯಶಸ್ವಿ ಸಮಾಜ ಸೇವಕರೆನಿಸಿದಂತಹ ಕೀರ್ತಿಶೇಷ ಶ್ರೀ ಆರ್.ಎನ್. ಶೆಟ್ಟಿರವರ ದೂರದರ್ಶಿತ್ವ ನನ್ನ ಮನಸ್ಸಿಗೆ ಬಹಳ ಸಂತೋಷ ತಂದಿದೆ. ನಿಮ್ಮ ಚನ್ನಸಂದ್ರದ ಕಾಲೇಜ್ ಕ್ಯಾಂಪಸ್ಸನ್ನು ಗಮನಿಸಿದ್ದೇನೆ. ಅತ್ಯುತ್ತಮವಾದ ಪವಿತ್ರವಾದ ತಾಣವಾಗಿ ದೇವಸ್ಥಾನವನ್ನು ನಿರ್ಮಿಸಿದ್ದೀರಿ. ನೀವು ನಿರ್ಮಿಸಿರ್ತಕ್ಕಂಥ ನಿಮ್ಮ ಆಡಿಟೋರಿಯಂ ಬೆಂಗಳೂರಿನಲ್ಲೇ ನಿಜಕ್ಕೂ ಕೂಡ ಅತ್ಯಂತ ಉತ್ಕೃಷ್ಟವಾದ ಒಂದು ಉನ್ನತವಾದಂತಹ ಸಭಾಂಗಣವಾಗಿದೆ. ಕಾಲೇಜಿನ ರೂಪರೇಷೆಗಳು, ಅಲ್ಲಿನ ಹಸಿರಿನ ಸಿರಿ, ಅಲ್ಲಿನ ಪವಿತ್ರ ವಾತಾವರಣ, ಈ ಪ್ರಾಕೃತಿಕ ಸಂಪನ್ಮೂಲಗಳ ನಡುವೆ ಸುಧೀರ್ ಪೈ, ರವಿವರ್ಮ, ರವಿಶಂಕರ್, ಗೋಪಾಲಕೃಷ್ಣ ಭಟ್ ಇಂತಹ ಮಾನವ ಸಂಪನ್ಮೂಲ ಮಹಾತ್ಮರು ಅಲ್ಲಿ ಓಡಾಡ್ತಾ ಇದ್ದರೆ ಇದಕ್ಕಿಂತಲೂ ದೊಡ್ಡ ಭಾಗ್ಯ ವಿದ್ಯಾರ್ಥಿಗಳಿಗೇನು ಬೇಕು? ಇದೆಲ್ಲ ಗಮನಿಸ್ತೇನೆ ನಾನು. ಎಂಜಿನಿಯರಿಂಗ್ ಕಾಲೇಜಿನ ವಿಭಾಗದಲ್ಲೂ ಕೂಡ ಹಲವಾರು ಜನ ನನ್ನ ಪರಿಚಯದಲ್ಲಿದ್ದಾರೆ. ಗೌರವಾನ್ವಿತ ಸೋದರಿ ಡಾಕ್ಟರ್ ಮಮತಾ ಆಚಾರ್ಯರವರು ಕಂಪ್ಯೂಟರ್ ವಿಭಾಗದಲ್ಲಿ ನನ್ನೊಂದಿಗೆ ಒಡನಾಟ ಇದೆ, ಆಶ್ರಮದ ಸಂಪರ್ಕ ಇದೆ ಅವರಿಗೆ. ಹೀಗೆ ನಾನು 10 ಈ ಕಾಲೇಜಿನ ಶ್ರದ್ಧಾವಂತ ಉಪನ್ಯಾಸಕರ ಸಂಪರ್ಕದಲ್ಲಿದ್ದೇನೆ. ನನ್ನ ದೃಷ್ಟಿಯಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ಸಕಲ ಗೌರವ ಆದರಗಳಿಗೆ ಪಾತ್ರವಾದಂತಹ ಶಿಕ್ಷಣ ಸಂಸ್ಥೆ ಇದಾಗಿದೆ. ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ, ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಈ ಒಂದು ಸಂಸ್ಥೆ ನಿಜವಾಗಿಯೂ ಕೂಡ ನಮ್ಮ ಸಮಾಜದ ಎಜುಕೇಷನಲ್ ನೀಡ್ಸನ್ನು ಬಹಳ ಉತ್ತಮವಾಗಿ ನಿರ್ವಹಿಸ್ತಾ ಬರ್ತಾ ಇದೆ. ಇವತ್ತು ಪ್ರಥಮ PUC ತರಗತಿಯ ಉದ್ಘಾಟನಾ ಕಾರ್ಯಕ್ರಮ. ನಾನು ಯೋಚನೆ ಮಾಡ್ತಾ ಇದ್ದೆ, 2021-22ನೇ ಸಾಲಿನ ಅಂತವ್ರು ಅಂದಾಗ ನಾನು ಅಂಕೆನ ಬರದೇ ಇಲ್ಲಿ 20, 21, 22, ಸೊ 2021-22 ಅನ್ನೋ ರೀತಿಯಲ್ಲಿ ಇದು ಒಂದು ಸೀಕ್ವೆನ್ಸಲ್ಲಿ ಬಂದಿದೆ. ಬಹುಶಃ ಈ ಸಂಖ್ಯೆ ಮತ್ತೆ ಬರೋದಿಲ್ಲ. 20, 21, 22 ಬಹುಶಃ 21, 22, 23 ಬರಬಹುದು. ಆ ಕಾಲದವ್ರು ನೋಡ್ಕೊಳ್ಳಿ ಅದನ್ನು. ಈಗ ನಮ್ಮ ಕೈಯಲ್ಲಿ ದೊರೆತಂತಹ ಈ ಸಂದರ್ಭದಲ್ಲಿ ನನ್ನ ಮುಂದೆ ಒಂದು ದೊಡ್ಡ ಸವಾಲಿದೆ. ಆ ಸವಾಲಿನ ಪ್ರಥಮ ವ್ಯಕ್ತಿಗಳು ಅಂತಂದರೆ ನಮ್ಮ ಮಕ್ಕಳು. ಆ ಮಕ್ಕಳ ಒಂದು ತೋಳಾಗಿ ಪೋಷಕರು, ಮತ್ತೊಂದು ತೋಳು ನಮ್ಮ ಶಿಕ್ಷಕರು ಅರ್ಥಾತ್ ಉಪನ್ಯಾಸಕರು. ಪ್ರಪಂಚ ಬಹಳ ಸಂಕಷ್ಟದ ಸನ್ನಿವೇಶದಲ್ಲಿ ಹಾದು ಹೋಗ್ತಾ ಇದೆ. ಮನುಷ್ಯನ ಎಲ್ಲ ಸುಖ ಸೌಲಭ್ಯಗಳ, ವೈಭವಗಳ ಕಣ್ಣು ಕೋರೈಸುವ ಚಿತ್ರಣವನ್ನೂ ಕೂಡ ಜಗತ್ತು ಕಾಣ್ತಾ ಇದೆ. ಮತ್ತೊಂದೆಡೆ ಊಹಿಸಲು ಅಸಾಧ್ಯವಾದಂತಹ, ಅಸಹನೀಯವಾದಂತಹ, ಬಹಳ ನೋವಿನ ದುಷ್ಪರಿಣಾಮಗಳು ಕೊರೋನಾದಿಂದ ಮನುಷ್ಯನಿಗೆ ಪರಿಚಯಕ್ಕೆ ಸಿಕ್ಕಿಬಿಟ್ಟಿದೆ. ಪ್ರಪಂಚದಲ್ಲಿ ಯಾರೂ ಕೂಡ ಬೇರ್ಪಡಿಸಲಾಗದ ತಾಯಿ ಮತ್ತು ಮಕ್ಕಳ ಸಂಬಂಧಕ್ಕೆ ಇಂದು ಹೊಸ ವಿಶ್ಲೇಷಣೆ ಸಿಗ್ತಾ ಇದೆ. ಆಸ್ಪತ್ರೆಗೆ ಸೇರಿದ ತಾಯಿ ಶವವಾಗಿಯೂ ಮಕ್ಕಳ ಕೈಗೆ ಸಿಗ್ತಾ ಇಲ್ಲ. ಆಸ್ಪತ್ರೆ ಸೇರಿದ ಮಕ್ಕಳನ್ನು ಹಾಗೇ ಸಾಗಿಸಿ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ. ಹೆತ್ತ ತಾಯಿಯ ನಿಟ್ಟುಸಿರು ಮುಗಿಲು ಮುಟ್ಟುವಂತಹ ನೂರಾರು ಘಟನೆಗಳನ್ನು ನಾವು ಕಂಡೆವು. ಇದೆಲ್ಲದರ ನಡುವೆ ಪ್ರಪಂಚದ ಮಧ್ಯಭಾಗ ಮಿಡ್ಲ್ ಈಸ್ಟ್ನಲ್ಲಿ ಎಂತಹ ಕ್ರೌರ್ಯದ ಭೀಭತ್ಸದ
ವಿಕೃತ ದಾಳಿಗಳು, ನರಮೇಧ ನಡೀತಾ ಇದೆ. ಹೆತ್ತ ತಾಯಂದಿರು ತಮ್ಮ ಮಕ್ಕಳು ಎಲ್ಲಾದರೂ ಬದುಕಲಿ ಅಂತ ಹೇಳಿ ಕಟ್ಟಡದ ಮೇಲೆ ಕಾವಲು ನಿಂತಹ ಸೈನಿಕರ ಕೈಗೆ ತಮ್ಮ ಮಕ್ಕಳನ್ನು ಎಸೆದು ತಾವು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ತಮ್ಮ ಮಕ್ಕಳು ಉಳಿಯಲಿ ಅಂತ ಹೇಳಿ ಮಕ್ಕಳನ್ನು ಕಟ್ಟಡದ ಆ ಕಡೆಗೆ ಎಸೀತಾ ಇದ್ದಾರೆ. ತಂದೆ ತಾಯಿಗಳಿಂದ ಬೇರ್ಪಟ್ಟ ಒಂದು ಪುಟ್ಟ ಮಗು, 6-7 ವರ್ಷದ ಮಗು ಸಮುದ್ರ ತೀರದಲ್ಲಿ ಬೋರ್ಲಾಗಿ ಮಲಗಿ ತನ್ನ ಎರಡೂ ಕೈಗಳಲ್ಲಿ ಆ ಮರಳನ್ನು ಗಟ್ಟಿಯಾಗಿಟ್ಕೊಂಡು ಪ್ರಾಣ ಬಿಟ್ಟಂತಹ ಹೃದಯ ವಿದ್ರಾವಕ ದೃಶ್ಯವನ್ನು ನಾವೆಲ್ಲ ನೋಡಿದ್ದೇವೆ. ಇದೆಲ್ಲವನ್ನೂ ನಾವು ಈ ಸಂದರ್ಭದಲ್ಲಿ ಮಾನವಂತ ಹೃದಯದಿಂದ ಅಧ್ಯಯನ ಮಾಡೋದಕ್ಕೆ ಒಂದು ಅವಕಾಶ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬಹಳ ಮಹತ್ವ ಕೊಟ್ಟಿದ್ದೇನೆ. ಕಾರಣ ಇಷ್ಟೇ, ಮಕ್ಕಳೇ, ಪ್ರಥಮ PUCಯಲ್ಲಿ ಕುಳಿತಂತಹ ನೀವು ಕೊರೋನಾದ ಕಾರಣದಿಂದ ಪರೀಕ್ಷೆಗಳನ್ನು ಯಾವುದೇ ರೀತಿ ಕಠಿಣವಾಗಿ ನೀವು ಎದುರಿಸುವ ಸನ್ನಿವೇಶ ಬರಲಿಲ್ಲ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರಬಹುದಾದ ದ್ವಿತೀಯ PUC ಮಕ್ಕಳು ಕೂಡ ನೆನಪು ಮಾಡ್ಕೊಳ್ಳಿ, ಕಳೆದ ವರ್ಷ ನೀವು ಪರೀಕ್ಷೆ ಕಟ್ಟೋ ವೇಳೆಗೆ, ನಿಮ್ಮ CET ವೇಳೆಗೆ ಆಗಲೇ ಕೊರೋನಾದ ಹೆಬ್ಬಾಗಿಲಿನಲ್ಲಿ ನೀವು ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಫಸ್ಟ್ PUC ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಸೆಕೆಂಡ್ PUCಗೆ ಬಂದು ಈಗ ನೀವು ನಿಮ್ಮದೇ ರೀತಿಯಲ್ಲಿ ಮುಂದಿನ CET ಇತ್ಯಾದಿಗಳಿಗೆ ನೀವು ಪ್ರವೇಶ ಮಾಡಿರಬಹುದು. ಒಟ್ಟಾರೆ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ 10th ಪ್ರಮೋಟ್ ಆಗಿ ಫಸ್ಟ್ PUಗೆ ಬಂದಂಥವರು, ಫಸ್ಟ್ PU ಪ್ರಮೋಟ್ ಆಗಿ ಸೆಕೆಂಡ್ PUಗೆ ಬಂದಂಥವರು, ಸೆಕೆಂಡ್ PU ಪರೀಕ್ಷೆ ಇಲ್ಲದೆ ಈಗ ಡಿಗ್ರಿಗೆ CET ಮತ್ತು NEET ಎಕ್ಸಾಮ್ಸ್ ಮೂಲಕ ಸನ್ನದ್ಧರಾಗ್ತಾ ಇರ್ತಕ್ಕಂಥ ಮಕ್ಕಳು, ಈ ಮೂರೂ ಸೆಕ್ಷನ್ಸ್ ಏನಿದೆ, ಇವರೆಲ್ಲರೂ ಪೋಷಕರು ಮತ್ತು ಶಿಕ್ಷಕರೊಂದಿಗೆ ನನ್ನ ಕೆಲವು ವಿಚಾರಗಳನ್ನು ಆಸ್ವಾದಿಸುವವರಿದ್ದೀರಿ. ಫಿಲಸಾಫಿಕಲ್ ಆಗಿ ಕೆಲವೇ ಮಾತುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ರಿಯಾಲಿಟಿ ಆಫ್ ಲೈಫ್ ದೃಷ್ಟಿಯಲ್ಲಿ ಕೆಲವು ಕಠಿಣವಾದ ನಿಷ್ಠುರವಾದ ಸತ್ಯಗಳನ್ನು ಯಥಾವತ್ತಾಗಿ ನಾನು ನಿಮ್ಮ ಮುಂದೆ ಇಡಬೇಕಾಗಿದೆ. ನಾಗರಿಕತೆಯ ಬೆಡಗಿನಲ್ಲಿ ನಾವು ತುಂಬ ದೂರ ದಾರಿ ತಪ್ಪಿ ಸಾಗಿದ್ದೇವೆ. ನಮ್ಮ ಬದುಕನ್ನು ನಾವು ಹೊರ ಪ್ರಪಂಚದಲ್ಲಿ ಹಿಮಾಲಯವಾಗಿಸ್ಕೊಂಡಿದ್ದೇವೆ, ಒಳ ಪ್ರಪಂಚದಲ್ಲಿ ನಾವು ಲಿಲಿಪುಟ್ಸ್ ಆಗಿದ್ದೇವೆ, ಕುಬ್ಜರಾಗಿದ್ದೇವೆ. ಎಲ್ಲೋ ಒಂದು ಕಡೆ ಮೆಟೀರಿಯಲ್ ಪ್ರಾಸ್ಪೆರಿಟಿ, ವಸ್ತು ಸಂಪನ್ಮೂಲ ಆಧಾರಿತ ಸುಖಕ್ಕೆ ನಾವು ಬಹಳ ಜೋರಾಗಿ ಹೋರಾಟ ನಡೆಸಿದ್ದೇವೆ. ನಾವು ಈ ನಿಟ್ಟಿನಲ್ಲಿ ಮುಷ್ಟಿ ಹಿಡಿದು ಹಕ್ಕುಗಳನ್ನು ಡಿಮಾಂಡ್ ಮಾಡ್ತಾ ಇದ್ದೇವೆ. ಪರದೆಯ ಮತ್ತೊಂದು ಮುಖದಲ್ಲಿ ಕರ್ತವ್ಯಗಳ ಬಗ್ಗೆ ಬಹಳ ಭ್ರಷ್ಟರಾಗಿದ್ದೇವೆ. ಇತ್ತೀಚೆಗೆ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದ ಹಿರಿಯ ಅಧಿಕಾರಿಗಳು ನನಗೆ ಫೋನ್ ಮಾಡಿ, ಹಿ ವಾಸ್ ಆಲ್ಮೋಸ್ಟ್ ಇನ್ ಟಿಯರ್ಸ್, ಕಣ್ಣಲ್ಲಿ ನೀರು ಹಾಕ್ಕೊಳ್ಳೋಷ್ಟ್ರ ಮಟ್ಟಿಗೆ ಅವರು ಒಂದು ರೀತಿಯಲ್ಲಿ ದುಃಖಿತರಾಗಿದ್ದರು. ಅವ್ರು ಹೇಳಿದ್ರು, ಸ್ವಾಮೀಜಿ, UGC ಸ್ಕೇಲ್ ತೆಗೆದುಕೊಳ್ತಕ್ಕಂತಹ ಮೇಷ್ಟ್ರುಗಳು ಇವತ್ತು ಕಾಲೇಜುಗಳಲ್ಲಿ ಪಾಠನೇ ಮಾಡ್ತಾ ಇಲ್ಲ. ಬಹಳಷ್ಟು ಸಂಖ್ಯೆ ಇದೆ. ಇದು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾ ಇರ್ತಕ್ಕಂಥ ಉಪನ್ಯಾಸಕರನ್ನು ನಾನು ಪಾಠ ಮಾಡಿ ಯಾಕೆ ಹೊರಗಡೆ ಹರಟೆ ಹೊಡಿತಾ ಇದ್ದೀರಿ, ಯಾಕೆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ, ಯಾಕೆ ನಿಮ್ಮ ತರಗತಿಯಲ್ಲಿ ಗದ್ದಲ, ಯಾಕೆ ಅಸೈನ್ಮೆಂಟನ್ನು ಸರಿಯಾದ ರೀತಿಯಲ್ಲಿ ನೀವು ಎವ್ಯಾಲ್ಯೂಯೇಟ್ ಮಾಡಿ ಮಾರ್ಕ್ಸ್ ಲಿಸ್ಟ್, ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್ಸಿಗೆ ನೀವೇನು ತಯಾರು ಮಾಡಿದ್ದೀರಿ, ಯಾಕೆ ಬೇಸಿಕ್ಕಾಗಿ ನೀವೇ ನಿರ್ವಹಿಸಬೇಕಾದ ಕರ್ತವ್ಯಗಳಲ್ಲೂ ಕೂಡ ನೀವು ಮೋಸ್ಟ್ ಆವರೇಜ್ ಆ್ಯಂಡ್ ಬಿಲೋ ಆವರೇಜ್ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ, ಇಷ್ಟು ಬೇಸಿಕ್ ವಿಷಯಗಳನ್ನು ನಿಮಗೆ ಹೇಳಬೇಕೇನ್ರಿ ಅಂತ ನಾನು ಗದರ್ಕೊಳ್ತಾ ಇದ್ದೀನಿ ಸ್ವಾಮೀಜಿ ನನ್ನ ಸಬಾರ್ಡಿನೇಟ್ಸ್ನ. ನನಗೆ ತುಂಬ ದುಃಖ ಆಗಿದೆ. ನಾನು ಶಿಕ್ಷಕನಾಗಿ ಈ ವೃತ್ತಿಯನ್ನು ಒಪ್ಪಿಕೊಂಡಾಗ, ನಾನೊಬ್ಬ ವೈಸ್ ಚಾನ್ಸ್ಲರ್ ಮಟ್ಟಕ್ಕೆ ಏರಿದವನಾಗಿ ಇವತ್ತು ಈ ದುಃಖದ ಸನ್ನಿವೇಶದಲ್ಲಿ ನಾನು ಬುದ್ಧಿ ಇಲ್ಲದವರಿಗೆ, ತಿಳುವಳಿಕೆ ಇಲ್ಲದವರಿಗೆ ಹೇಳೋದರಲ್ಲಿ
ನನ್ನ ಪರಿಶ್ರಮಕ್ಕೆ ಅರ್ಥ ಇದೆ. ಲಕ್ಷಾಂತರ ರೂಪಾಯಿ ಪಡ್ಕೊಳ್ತಾ ಇರ್ತಕ್ಕಂಥ ಮೆರಿಟ್ನ ಮೂಲಕ ಬಂದಿರತಕ್ಕಂಥ ಈ ಜನಕ್ಕೂ ನಾನು ಹೇಳಬೇಕಾ ಅಂತ ಅವ್ರು ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನೋಡಿ ಇದು ಬಹಳ ಕ್ಲಿಷ್ಟಕರವಾದ ಸಂದರ್ಭ. ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ಸಂಬಳ ತಗೊಂಡು ಅವನು ಪಾಠ ಮಾಡೋದಿಲ್ಲ, ನನ್ನನ್ನು ಯಾವ ಕಾನೂನಲ್ಲಿ ನೀವು ಶಿಕ್ಷಿಸ್ತೀರೋ ನೋಡ್ತೀನಿ ಅಂತ ಹೇಳುವಂತಹ ಈ ದುರುಳರಿದ್ದಾರಲ್ಲ, ಇವ್ರಿಗೆ ನೀವು ತಲೆ ಕೆಡಿಸ್ಕೊಳ್ಳೋದಲ್ಲ, ಇವರೆಲ್ಲ ನಿಮ್ಹ್ಯಾನ್ಸ್ನ ಕೇಸಸ್ ಇವರು ಅಂತ ನಾನು ಹೇಳಿದೆ. ಇವ್ರನ್ನ ಆದಷ್ಟು ಬೇಗ ನಿಮ್ಹ್ಯಾನ್ಸ್ಗೆ ರೆಫರ್ ಮಾಡಿ. ಇಫ್ ಯು ನೋ ದಿ ವೈಸ್ ಚಾನ್ಸಲರ್ ಆರ್ ಡೈರೆಕ್ಟರ್ ಆಫ್ ನಿಮ್ಹ್ಯಾನ್ಸ್, ಬೆಟರ್ ದೀಸ್ ಆರ್ ದಿ ಫಿಟ್ಟೆಸ್ಟ್ ಕ್ಯಾಂಡಿಡೇಟ್ಸ್ ಟು ಅಂಡರ್ಗೋ ಟು ರಿಮೈನ್ ಆಸ್ ದಿ ರಾ ಮೆಟೀರಿಯಲ್ ಫಾರ್ ನ್ಯೂ ರಿಸರ್ಚ್. ಎಂಥ ಹೇಯ ದೃಶ್ಯ, ಎಂಥ ಹೇಯ ಕೃತ್ಯ. ಲಕ್ಷ ರೂಪಾಯಿ ಸಂಬಳ ತಗೊಂಡು ನಾನು ಪಾಠ ಮಾಡೋದಿಲ್ಲ ಅನ್ನೋವಂಥವನು ಅವನೊಬ್ಬ ಮೇಷ್ಟ್ರ, ಕಿರಾತಕನ. ಇದು ಒಂದು ಕಡೆ ಕಾಣ್ತಾ ಇದೆ ನಮಗೆ. ಬಹಳಷ್ಟು ಸಂಖ್ಯೆಯಲ್ಲಿ ಈ ಸಂಖ್ಯೆ ಇದೆ. ಈ ನಿಟ್ಟಿನಲ್ಲಿ ದ ಬಿಗ್ಗೆಸ್ಟ್ ಎನಿಮಿ ಆಫ್ ಎ ಗುಡ್ ಟೀಚರ್ ಇನ್ ಅನ್ ಇನ್ಸ್ಟಿಟ್ಯೂಷನ್ ಈಸ್ ಎ ಬ್ಯಾಡ್ ಟೀಚರ್ ಆಫ್ ದಿ ಸೇಮ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಕಾಂಪ್ರಮೈಸೇ ಇಲ್ಲ. ಅತ್ಯುತ್ತಮವಾಗಿ ಕೆಲಸ ಮಾಡೋ ಶಿಕ್ಷಕನಿಗೆ ಅಲ್ಲೇ ಇರೋ ಒಬ್ಬ ದುರುಳ ಶಿಕ್ಷಕ ಅವನು ಶತ್ರುವಾಗಿ ಪರಿಣಮಿಸ್ತಾನೆ. ಇದು ಒಂದು ಕಡೆ ಇದೆ. ಮತ್ತೊಂದು ಕಡೆ ತಂದೆ ತಾಯಿಗಳನ್ನು ನೋಡೋಣ. ಅವರಿಗೆ ತಮ್ಮ ವ್ಯಾವಹಾರಿಕ ಪ್ರಪಂಚದಲ್ಲಿ, ದುಡಿಮೆಯಲ್ಲಿ, ತಮ್ಮ ಸೀರಿಯಲ್ಗಳನ್ನು ನೋಡೋದರಲ್ಲಿ, ತಮ್ಮ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಸಮಯ ಕಳೆಯೋದಕ್ಕೆ ಗಡಿಯಾರದ 24 ಗಂಟೆ ಸಾಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತಂದೆ ತಾಯಿಗಳ ಖಾಸಗಿ ಸಮಯ ಮಕ್ಕಳ ಸಮಯವಾಗಿ ಉಳಿದಿಲ್ಲ. ಎಲ್ಲೋ ಒಂದು ಕಡೆ ಪೋಷಕರ ಖಾಸಗಿ ಜೀವನದಲ್ಲಿ ಮಕ್ಕಳಿಗೆ ಇಣುಕಿ ನೋಡುವಷ್ಟರ ಮಟ್ಟಿಗೂ ಕೂಡ ಅವಕಾಶ ಇಲ್ಲ. ಇಲ್ಲಿ ಖಾಸಗಿ ಜೀವನ ಅನ್ನೋದನ್ನು ಪರಮ ಪವಿತ್ರವಾದ ಅರ್ಥದಲ್ಲಿ ಗ್ರಹಿಸೋದಕ್ಕೆ ನೀವು ಬಯಸಬೇಕು. ನಿಮ್ಗೆ ಅರ್ಥ ಆಗದೇ ಇದ್ದರೆ ನಾನು ಹೇಳ್ತೇನೆ, ಇವತ್ತು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ತಂದೆ ತಾಯಿಗಳ ಕೊಠಡಿಗೆ ಹೋಗಬೇಕು ಅಂತಂದರೆ ಮಕ್ಕಳು ಒಂದು ರೀತಿ CC ಕ್ಯಾಮ್ರಾ ಮೂಲಕ ಪಾಸ್ ಆಗ್ತಾ ಇದ್ದಾರೆ. ತಂದೆ ತಾಯಿ ಮಕ್ಕಳಿಗೆ 2 ಪೆಟ್ಟು ಕೊಟ್ಟರೆ ಮಕ್ಕಳು ತಕ್ಷಣವೇ ಪೊಲೀಸ್ ಇಲಾಖೆಗೆ ಈ ನಂಬರಿಗೆ ಫೋನ್ ಮಾಡಿ ಪ್ರೊಟೆಕ್ಷನ್ ಪಡ್ಕೊಳ್ಬಹುದು ಅನ್ನೋಷ್ಟರ ಮಟ್ಟಿಗೆ ಆ ಮಕ್ಕಳ ನೋಟ್ ಪುಸ್ತಕ ಇಶ್ಯೂಡ್ ಬೈ ದಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅದರ ಮೊದಲ ಪುಟದಲ್ಲೇ ಫಾರ್ ಎನಿ ಹೆಲ್ಪ್ ಪೊಲೀಸ್ ಕಾಂಟ್ಯಾಕ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ನಾನು ನೋಡಿದ್ದೇನೆ ಅಮೆರಿಕದಲ್ಲಿ. ಭಾರತಕ್ಕಿನ್ನೂ ಬಂದಿಲ್ಲ, ಬರುವ ದಿನಗಳು ದೂರ ಇಲ್ಲ. ಒಂದು ರೀತಿಯಲ್ಲಿ ತಂದೆ ತಾಯಿಗಳ ವೈಯಕ್ತಿಕ ಜೀವನ ಅದು ಪಕ್ವವೋ ಗಳಿತವೋ ಗೊತ್ತಿಲ್ಲ. ಅದನ್ನು ನೋಡಿ ಮಕ್ಕಳು ತಮ್ಮ ವೈಯಕ್ತಿಕ ಜೀವನ ಕಟ್ಕೊಳ್ತಾ ಇದ್ದಾರೆ. ಈ ವೈಯಕ್ತಿಕ ಜೀವನದಲ್ಲಿ ಕನ್ಸ್ಟ್ರಕ್ಟಿವ್ ಐಡಿಯಾಸ್ಗಿಂತ ಡಿಸ್ಟ್ರಕ್ಟಿವ್ ಐಡಿಯಾಸೇ ಜಾಸ್ತಿ. ಇವತ್ತು ಪೋಷಕರೇ ನಿಮಗೆ ಹೇಳ್ತೇನೆ, ನಿಮ್ಮ ಮಕ್ಕಳು ಕೊರೋನಾ ದೆಸೆಯಿಂದ ಪ್ರಮೋಟ್ ಆಗಿರಬಹುದು, ಸಿಲೆಬಸ್ ಓದದೇ ಇದ್ದರೂ ಅವರಿಗೆ ಮಿನಿಮಮ್ ಮಾರ್ಕ್ಸ್ ಬಂದು ಪಾಸ್ ಆಗಿರಬಹುದು. ಆದರೆ ನೆನಪಿಟ್ಕೊಳ್ಳಿ, ಕೊರೋನಾ ನಿರ್ಗಮನದ ನಂತರ ನಿಮ್ಮ ಮಕ್ಕಳಿಗೆ ಬರ್ತಕ್ಕಂಥ ಯಾವುದೇ ಒಂದು ಇಂಟರ್ವ್ಯೂನಲ್ಲಿ ಅವರು ನಿಷ್ಠುರವಾಗಿಯೇ ಮಕ್ಕಳನ್ನು ಎಕ್ಸಾಮಿನ್ ಮಾಡ್ತಾರೆ. ಸ್ಪೆಷಲಿ ದಿ ಪ್ರೈವೇಟ್ ಕಂಪನೀಸ್, ಖಾಸಗೀಕರಣ ಇದೆಯಲ್ಲ, ಅಲ್ಲಿ ಯಾವ ಕೃಪಾಂಕವೂ ಇಲ್ಲ ನಿಮಗೆ. ಪರಮಾತ್ಮನ ಕೃಪೆ, ನಿಮ್ಮ ಮಕ್ಕಳ ಪರಿಶ್ರಮದ ಕೃಪೆ ಎರಡೇ. ಕೊರೋನಾ ಇತ್ತು, ಕಾಲೇಜಿಗೆ ಹೋಗಿರಲಿಲ್ಲ, ಮಕ್ಕಳು ಏನು ಓದಿದ್ರು ಅಷ್ಟೇ ಅವ್ರಿಗೆ ಗೊತ್ತಿರೋದು. ದಯವಿಟ್ಟು ಮಾರ್ಕ್ಸ್ ಕೊಡಿ, ಕೆಲಸ ಕೊಡಿ. ನೋ ಬಡಿ ಈಸ್ ರೆಡಿ ಟು ಲಿಸನ್ ಟು ಸಚ್ ವರ್ಡ್ಸ್. ಯಾರೂ ಕೂಡ ಈಗ ಗೆಟಾನ್ ಆಗೋದಕ್ಕೆ ಮುಂದಕ್ಕೆ ಹಾಕಿದ್ದಾರೆ ಹೊರತು ನಾಳೆ ನಿಮ್ಮ ಮಕ್ಕಳ ಭವಿಷ್ಯದ ಜೀವನದಲ್ಲಿ ಯಾವುದೇ ಇಂಟರ್ವ್ಯೂನಲ್ಲಿ ನಿಮ್ಮ ಮಕ್ಕಳು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ ಅಂದರೆ ಅಯ್ಯೋ ಪಾಪ ಇವನು ಕೊರೋನಾ ಟೈಮ್ನಲ್ಲಿ ಸ್ಕೂಲ್ಗೆ ಹೋಗೋಕ್ಕಾಗಿಲ್ಲ ಅಂತ ನೋ ಬಡಿ ವಿಲ್ ಪುಟ್ ಗ್ರೇಸ್ ಮಾರ್ಕ್ಸ್. ನೋ, ಡೆಫಿನೆಟ್ಲಿ ನಾಟ್. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. 15 ವರ್ಷ ದಾಟಿದ ಮಕ್ಕಳು ಬಹುತೇಕ ಸೆಲ್ಫ್ ಸ್ಟಡಿಗೆ ಅವರು ಡಿಪೆಂಡೆಂಟ್ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಗೆಟಿಂಗ್ ಥ್ರೂ CET, ಗೆಟಿಂಗ್ ಅನ್ ಇಂಜಿನಿಯರಿಂಗ್ ಸೀಟ್, ಇವತ್ತು ITIಗೆ ಸೀಟ್ ತೊಗೊಳ್ಳೋದು, ಇಂಜಿನಿಯರಿಂಗಿಗೆ ಸೀಟ್ ತೊಗೊಳ್ಳೋದು ಏನು ವ್ಯತ್ಯಾಸ ಇಲ್ಲ. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ 10th ಸ್ಟ್ಯಾಂಡರ್ಡಲ್ಲಿ 70% ಆ್ಯಂಡ್ ಎಬೋ ಇದ್ದರೆ ಮಾತ್ರ ಸೀಟ್ ಸಿಗುತ್ತೆ.
ಆದರೆ ಸೆಕೆಂಡ್ ಪಿ ಯು ಸಿನಲ್ಲಿ 35% ಇದ್ದರೆ ನಿಮಗೆ ಸಿ ಇ ಟಿನಲ್ಲಿ ಕಡೇ ರ್ಯಾಂಕ್ ಬಂದರೂ ಕೂಡ ಯಾವುದೋ ಒಂದು ಕಾಲೇಜು ದೇವರೇ ಕಾಪಾಡಬೇಕು ಆ ಕಾಲೇಜನ್ನು, ಅವನು ನಿಮಗೆ ಸೀಟ್ ಕೊಡ್ತಾನೆ. ಜಾಸ್ತಿ ಫೀಸ್ ಕಟ್ಟಿದ್ರೆ ನೀವು ನೆನಪಿಟ್ಕೊಳ್ಳಿ, ಮೆರಿಟ್ ತಕ್ಕ ಮಟ್ಟಿಗೆ ಇಲ್ಲದೆ ನೀವು ಫೀಸ್ ಕಟ್ಟೋದ್ರ ಮೂಲಕ ಸೀಟ್ ತಗೋಬಹುದು. ಆದರೆ ನಾನು ಮೆರಿಟ್ ಸ್ಟೂಡೆಂಟಾಗಿ ಆಚೆ ಬರಬೇಕು ಅಂದರೆ ಫೀಸ್ ಕೊಟ್ಟರೆ ನಾನು ಮೆರಿಟ್ ಸ್ಟೂಡೆಂಟಾಗಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ನನ್ನ ಪರಿಶ್ರಮವೇ ನಾನು ಯಾವ ಮಟ್ಟದ ಮೆರಿಟೋರಿಯಸ್ ಗ್ರ್ಯಾಜುಯೇಟ್ ಆದೆ ನಾಳೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಈ ಜ್ವಲಂತ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿನ ಉಪನ್ಯಾಸದ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೊರೋನಾದ ಆ ಭೀಕರ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿಗಳು ಪ್ರಾರಂಭದಿಂದಲೇ ಹೇಳಿದ್ರು, ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ, ಸೇಫ್ಟಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ಈ ರೀತಿಯಲ್ಲಿ ಎಷ್ಟು ಕಾಷನ್ ಕೊಟ್ಟರು. ಒಂದು ವ್ಯಾಕ್ಸಿನ್ ಹಾಕ್ಕೊಳ್ಳೋದಕ್ಕೆ 10 ಜನರ ಹತ್ರ ಹೋಗಿ ನಾವು ಶಾಸ್ತ್ರ ಕೇಳಿದ್ವು. ವೈದ್ಯನಾದವನು ವೈದ್ಯೋ ನಾರಾಯಣೋ ಹರಿಹಿ, ಅವನು ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ಸಾವಿರಾರು ವೈದ್ಯರು ಸತ್ರು, ಮಕ್ಕಳು ತಬ್ಬಲಿಗಳಾದರು, ಸೈನಿಕರು ಸತ್ರು, ಪೊಲೀಸ್ನವ್ರು ಸತ್ರು, ಕಾರ್ಪೊರೇಷನ್ ಸ್ಕ್ಯಾವೆಂಜರ್ಸ್ ಸತ್ರು, ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ ವರ್ಕ್ಸ್ನಲ್ಲಿದ್ದವ್ರು ಸತ್ರು, ಟೀಚರ್ಸ್ ಸತ್ರು. ಕರ್ನಾಟಕದಲ್ಲಿ 500 ಜನ ಶಿಕ್ಷಕರು ಕೊರೋನಾಗೆ ಬಲಿಯಾದರು. ನೋಡಿ, ಯೋಚನೆ ಮಾಡಿ. ಆದರೂ ಕೂಡ ವ್ಯಾಕ್ಸಿನ್ ತಗೊಳ್ಳೋ ವಿಷಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರೋತ್ಸಾಹದ ನುಡಿಗಳು ಬರಲೇ ಇಲ್ಲ ಎಷ್ಟೋ ಜನಗಳ ಕಡೆಯಿಂದ. ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ. ವಿ ಹ್ಯಾಡ್ ಅವರ್ ಇಂಡಿಪೆಂಡೆನ್ಸ್ 75 ಇಯರ್ಸ್ ಬ್ಯಾಕ್. ನಿನ್ನ ತಲೆಯಲ್ಲಿ ಇನ್ನೂ ಗೊಬ್ಬರನೇ ಇದೆಯಲ್ಲ. 75 ಇಯರ್ಸ್ ಅಲ್ಲ, ನೀನು ವಿವೇಕಿ ಆಗಿದ್ದರೆ ಓ ಮನುಷ್ಯನೇ 7.5 ವರ್ಷದಲ್ಲಿ ನೀನು ಜಪಾನ್ನೊಂದಿಗೆ ತೊಡೆ ತಟ್ಟಬಲ್ಲವನಾಗಬಹುದಾಗಿತ್ತು. ಈಸ್ ಇಟ್ ದಿ ರಿಯಾಲಿಟಿ? ಈ ನಿಟ್ಟಿನಲ್ಲಿ 10ನೇ ತರಗತಿ ಪಾಸ್ ಮಾಡಿ ಬಂದಿರೋ ಮಕ್ಕಳೇ, ನಿಮ್ಮ ಪ್ರಾಮಾಣಿಕತೆ ನನಗೂ ಮತ್ತು ನಿಮ್ಮ ಶಿಕ್ಷಕರಿಗಿಂತ ಹೆಚ್ಚಾಗಿ ಪರಮಾತ್ಮನಿಗೆ ಮತ್ತು ನಿಮ್ಮ ಅಂತರಂಗಕ್ಕೆ ಗೊತ್ತಿದೆ. ನಿಮ್ಗೆ 20ರವರೆಗೂ ಮಗಿ ಬರುತ್ತಾ? ನಿಮಗೆ ನಿಜವಾಗಲೂ 20ರವರೆಗೂ ಮಗಿ ಬರುತ್ತಾ? ಕ್ಲಿಷ್ಟವಾದ 10 ಕನ್ನಡ ಶಬ್ದಗಳನ್ನು ನಾನು ಉಕ್ತ ಲೇಖನ ಡಿಕ್ಟೇಷನ್ ಕೊಡ್ತೇನೆ. 10ರಲ್ಲಿ 5 ನೀವು ಸರಿಯಾಗಿ ಬರೆಯಬಲ್ಲಿರಾ? ಗ್ರೇಸ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಕ್ವಶನ್ ಪೇಪರ್ ತಪ್ಪಾಗಿದ್ದರೆ, ಕ್ವಶನ್ಗಳು ತಪ್ಪಾಗಿದ್ದರೆ ಆ ದೆಸೆಯಿಂದ ಪಾಸಾಗೋ ಜನ ಇದ್ದಾರೆ ಇವತ್ತು. SSLCಯಲ್ಲಿ ಮಾಸ್ ಕಾಪಿ ಕರ್ನಾಟಕದಲ್ಲಿ ಸಿಂಹಪಾಲು ಮಾಸ್ ಕಾಪಿ ಇದೆ. ಪೋಷಕರೇ ನೆನಪಿಟ್ಕೊಳ್ಳಿ, ಶಿಕ್ಷಕರೇ ನೆನಪಿಟ್ಕೊಳ್ಳಿ. ಭಾಳ ಭಯಂಕರವಾದ ಸತ್ಯ ಏನು ಗೊತ್ತಾ? ನೀವು ಮಾಸ್ ಕಾಪಿ ಮಾಡಿಸಿದ್ರೆ ಫೇಲ್ ಆಗೋನು ಪಾಸಾಗ್ಬೋದೇ ಹೊರತು ಅವನು ರ್ಯಾಂಕ್ನವನಾಗಲ್ಲ. ಅವನು ಫೇಲ್ ಆಗೋದು ಪೋಸ್ಟ್ಪೋನ್ ಆಯ್ತೇ ಹೊರತು ಅವನ ಜೀವನದಲ್ಲಿ ಫೇಲ್ ಆಗೋದು ನೀವು ತಡೀಲಾರ್ರಿ ಶಿಕ್ಷಕರೇ, ಪೋಷಕರೇ. ಒಂದು ನಿರ್ಜೀವವಾದ ಒಂದು ಡಬ್ಬ ಏನದು? ಬೆಳಗ್ಗೆ ಬಂದು ನೀವು ಸಮಯಕ್ಕೆ ಸರಿಯಾಗಿ ಬಂದ್ರ ಕಾಲೇಜ್ಗೆ, ನಿಮ್ಮ ಪ್ರಾಮಾಣಿಕತೆಯನ್ನು ಚೆಕ್ ಮಾಡುವ ಒಂದು ಮೆಷಿನ್ ಇವತ್ತು ನಿಮ್ಮನ್ನು ಕಳ್ಳನೋ ಸುಳ್ಳನೋ ಪೊಳ್ಳನೋ ಪ್ರಾಮಾಣಿಕನೋ ಅನ್ನೋದು ನಿರ್ಧರಿಸ್ತಾ ಇದೆಯಲ್ಲ, ಬಯೋಮೆಟ್ರಿಕ್. ಹಾಗಾದರೆ ನಮ್ಮ ಪ್ರಾಮಾಣಿಕತೆ ಎಲ್ಲಿ ಹೋಯಿತು? ಮನುಷ್ಯನಿಂದ ಪ್ರಾಮಾಣಿಕತೆ, ಪರೋಪಕಾರ ಅನ್ನೋ ದೈವೀ ಗುಣಗಳು ಈ ಜಗತ್ತಿನಲ್ಲಿ ಸ್ಫುರಣಗೊಂಡುವು. ಪರೋಪಕಾರಕ್ಕೆ ಅನ್ವರ್ಥವಾದವನು ಮನುಷ್ಯ, ಪವಿತ್ರಾತ್ಮನೆಂದು ಅನ್ವರ್ಥವಾದವನು ಮನುಷ್ಯ, ದೇವತಾ ಮನುಷ್ಯನೆಂದು ಅನ್ವರ್ಥವಾದವನು ಮನುಷ್ಯ. ಆದರೆ ಇವತ್ತು ಎಲ್ಲ ಅನರ್ಥಗಳನ್ನು ಸೃಷ್ಟಿಸಿಕೊಂಡು ನಿರ್ಜೀವವಾದ ಒಂದು ಯಂತ್ರ ಮನುಷ್ಯನ ಪ್ರಾಮಾಣಿಕತೆಯನ್ನು, ಸಮಯ ಪ್ರಜ್ಞೆಯನ್ನು ನಿರ್ಧರಿಸುವಂತೆ ಆಗಿದೆ ಅಂತಂದಾಗ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ರದ್ದಿ ಪೇಪರ್, ಇಟ್ ಈಸ್ ಎ ಟಿಶ್ಯೂ ಪೇಪರ್. ಅದು ಪ್ರಾಮಾಣಿಕತೆಯ? ಇವತ್ತು ನನ್ನ ಅಂಕಪಟ್ಟಿ ನನಗೆ ಪ್ರಾಮಾಣಿಕವಾದ ಅಂಕಪಟ್ಟಿ ಆಗಿದ್ದರೆ ನಾನು ಬಯೋಮೆಟ್ರಿಯಿಂದ ನಾನು ಪರೀಕ್ಷಿಸಲ್ಪಡಬೇಕಾ? ನಾನು ಪರೀಕ್ಷೆ ಬರೀಬೇಕಾದ್ರೆ ನಾನು ಮರ್ಯಾದಸ್ಥ ಪ್ರಾಮಾಣಿಕನಾದರೆ CC ಕ್ಯಾಮ್ರಾಗಳ ಕಣ್ಗಾವಲು ನನ್ನ ಮೇಲೆ ಇರಬೇಕಾ? ಇದು ಗೌರ್ಮೆಂಟ್ ಪಾಲಿಸಿ ಅಲ್ಲ. ನಾನು ಕೇಳ್ತಾ ಇರೋದು ನಿಮ್ಮನ್ನು, ನಿಮ್ಮ ಆತ್ಮಸಾಕ್ಷಿ, ನನ್ನ ಆತ್ಮಸಾಕ್ಷಿ. ನನ್ನ ಪೂಜ್ಯ ತಂದೆಯವರು ಹೇಳೋರು,
ಭಗವಾನ್ ಶ್ರೀರಾಮಕೃಷ್ಣರ ಮಾತಿದು. ಈ ಪ್ರಪಂಚದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀನು ನಿಷ್ಠನಾಗಿ, ತತ್ವಬದ್ಧನಾಗಿ, ಪ್ರಾಮಾಣಿಕನಾಗಿ ಬದುಕೋದಕ್ಕೆ ಪ್ರಯತ್ನ ಪಡು. ಆದರೆ ಒಂದು ಮಾತಂತೂ ನೆನ್ಪಿಟ್ಕೋ, ಭಗವಾನ್ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದ ಮಾತು, ನನ್ನ ಪೂಜ್ಯ ತಂದೆಯವರು ಕೂಡ ಇದು ಮತ್ತೆ ಹೇಳ್ತಾ ಇದ್ದರು. ಯಾವುದೇ ನಮ್ಮ ಅವಶ್ಯಕತೆಯನ್ನು ಅನ್ಯಾಯದ ಮಾರ್ಗದಲ್ಲಿ ಪಡ್ಕೊಳ್ಳೋದಕ್ಕೆ ಹವಣಿಸ್ತೀವಲ್ಲ, ನಾವು ಚಡ್ಪಡಿಸಿ ಪ್ರಯತ್ನಕ್ಕೆ ಹೋಗ್ತೀವಲ್ಲ, ಮಾಡಿದ ವಾಂತಿಯನ್ನು ಮತ್ತೆ ನಾವೇ ನೆಕ್ಕಿದ ಹಾಗೆ. ನಾವೇ ಮಾಡಿದ ವಾಂತಿಯನ್ನು ಮತ್ತೆ ನಾವು ನೆಕ್ಕಿದ ಹಾಗೆ. ಇದರ ಅರ್ಥ ಏನು? ಮನುಷ್ಯನ ಅವಶ್ಯಕತೆಗಳ ಬಗ್ಗೆ ಪ್ರಾಮಾಣಿಕತೆ ಇರಲಿ. ಮನುಷ್ಯನ ಅವಶ್ಯಕತೆಗಳು ಮತ್ತು ಆಸೆಗಳ ನಡುವೆ ಅಂತರ ಕಡಿಮೆ ಇರಲಿ. ನನ್ನ ಅವಶ್ಯಕತೆಗಳನ್ನು ಪಡೆಯುವ ವಿಷಯದಲ್ಲಿ ನಾನು ಕರ್ತವ್ಯದ ಮೂಲಕ ನಾನು ಹೋರಾಡಬೇಕು. ನನ್ನ ಅವಶ್ಯಕತೆಗಳನ್ನು ಸರಿಯಾದ ಮಾರ್ಗದಲ್ಲಿ ಪಡ್ಕೊಂಡು ನನ್ನ ಅವಶ್ಯಕತೆಗಳನ್ನು ಆಸೆಗಳಾಗಿ ನಾನು ಕಾಣಬೇಕು. ನನ್ನ ಅವಶ್ಯಕತೆಗಳೆಲ್ಲವೂ ನನ್ನ ಆಸೆಗಳಾಗಲಿ, ಆದರೆ ನನ್ನ ಎಲ್ಲ ಆಸೆಗಳೂ ಕೂಡ ತತ್ಕಾಲದಲ್ಲಿ ಅವಶ್ಯಕತೆಗಳಲ್ಲ. ಇದು ಪೇರೆಂಟ್ಸ್, ಟೀಚರ್ಸ್ ನೆನ್ಪಿಟ್ಕೊಳ್ಳಿ. ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ನನ್ನ ಪರಿಚಯದಲ್ಲಿದೆ. 150ರಿಂದ 200 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂಸ್ಥೆಯ ಮುಖ್ಯಸ್ಥರು ನನಗೆ ಭಾಳ ಹತ್ತಿರದವರು, ಅತ್ಯಂತ ಗೌರವಾನ್ವಿತರು. ಅವರೊಮ್ಮೆ ನನ್ನ ಹತ್ರ ಹೇಳಿದ್ರು, ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮಿನಿಮಮ್ ಸ್ಯಾಲರಿ 40,000, ಕೆಲವ್ರದ್ದು 1.5 ಲಕ್ಷ ರೂಪಾಯಿವರೆಗೂ ಮ್ಯಾಕ್ಸಿಮಮ್ ಇದೆ. ಆದರೆ ಗುರುಗಳೇ, ನಿಮ್ಮ ಹತ್ರ ನಾನು ಸುಳ್ಳು ಹೇಳೋದಿಲ್ಲ, ನಮ್ಮ ಸಂಸ್ಥೆಗೆ 2 ದ್ವಾರಗಳಿದೆ. ಮುಖ್ಯ ದ್ವಾರದ ಮೂಲಕ ಎಲ್ಲರೂ ಬರಬೇಕು. ನಾನು ಬಯಸೋದು ಮುಖ್ಯ ದ್ವಾರದ ಮೂಲಕವೇ ಎಲ್ಲರೂ ವಾಪಸ್ ಸಂಜೆ ಹೋಗಬೇಕಾದ್ದು. ಆದರೆ ಕನ್ವೀನಿಯನ್ಸ್ ದೃಷ್ಟಿಯಲ್ಲಿ ಒಂದು ಚಿಕ್ಕ ದ್ವಾರವನ್ನು ಹಿಂಭಾಗದಲ್ಲಿ ಇಟ್ಕೊಂಡಿದ್ದೇವೆ. ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಂಬಳ ಪಡೀತಾ ಇರ್ತಕ್ಕಂಥವ್ರು ಅವಧಿಗೆ ಮುನ್ನವೇ ಆ ಹಿಂಭಾಗದಲ್ಲಿರ್ತಕ್ಕಂಥ ದ್ವಾರದ ಮೂಲಕ ಎಕ್ಸಿಟ್ ಆಗಿಬಿಡ್ತಾರೆ. ಯಾರ್ಯಾರು ಎಷ್ಟು ಗಂಟೆಗೆ ಎಕ್ಸಿಟ್ ಆದರು ಅಂಥೇಳಿ ಅದನ್ನ ರೆಕಾರ್ಡ್ ಮಾಡೋದಕ್ಕೆ 7ನೇ ಕ್ಲಾಸ್ ಫೇಲ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಸೆಕ್ಯೂರಿಟಿ ಗಾರ್ಡ್ ಮಾಡಿ ಅವನಿಗೆ 5,000 ರೂಪಾಯಿ ತಿಂಗಳಿಗೆ ಸಂಬಳ ಕೊಡ್ತಾ ಆ ಗೇಟ್ನಲ್ಲಿ ಕಾವಲು ನಿಲ್ಲಿಸಿದ್ದೇನೆ ಅಂದರು. ಇದು ಅರ್ಥ ಮಾಡ್ಕೋಬೇಕು ನಾವು. PhD ಮಾಡಿದಂಥ ವ್ಯಕ್ತಿ, 1.5 ಲಕ್ಷ ರೂಪಾಯಿ ತಗೊಳ್ಳುವಂಥ ವ್ಯಕ್ತಿ ಹಿಂದಿನ ಬಾಗಿಲಿಂದ ಅವನು ಎಸ್ಕೇಪ್ ಆಗ್ತಾ ಇದ್ದಾನಲ್ಲ, ಆ ಕಂಪ್ಲೇಂಟ್ನ ಸಾಯಂಕಾಲ ಮ್ಯಾನೇಜ್ಮೆಂಟ್ ಕೊಡೋನು 7ನೇ ಕ್ಲಾಸ್ನಲ್ಲಿ ಫೇಲ್ ಆಗಿರ್ತಕ್ಕಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡ್, ಅವನಿಗೆ ತಿಂಗಳಿಗೆ 5,000 ರೂಪಾಯಿ ಸಂಬಳ. ಯಾವ ಈ PhD ಅವನಿಗೆ ದಿನದ ಸಂಬಳ 5,000ವೋ, ಈ ಸೆಕ್ಯೂರಿಟಿ ಗಾರ್ಡ್ಗೆ ತಿಂಗಳಿಗೆ ಸಂಬಳ 5,000. ಆದರೆ ಅವನನ್ನು ಹಿಡಿಯೋದಕ್ಕೆ ಇವನು ದಾಖಲೆ ಮಾಡಿಕೊಳ್ತಾ ಇದ್ದಾನೆ. ಇದು ಆತ್ಮಗೌರವದ ಪ್ರಶ್ನೆ. ಇದು ವರ್ಕಿಂಗ್ ಸ್ಟಾಫ್ ದೃಷ್ಟಿಯಲ್ಲಿ ಯೋಚನೆ ಮಾಡೋದಾದರೆ, ಪೋಷಕರೇ ನೀವು ಯೋಚನೆ ಮಾಡಿ. ತಂದೆ ತಾಯಿಗಳೇ, ಆಫೀಸ್ನಿಂದ ನೇರವಾಗಿ ನೀವು ಗೌರವಯುತವಾಗಿ ಮರ್ಯಾದೆಯಾಗಿ ಮನೆಗೆ ಬರ್ತೀರಾ, ನಿಮ್ಮ ಮಕ್ಕಳು ಮರ್ಯಾದಸ್ಥರಾಗ್ತಾರೆ. ನಾಳೆ ಸಂಜೆ 6ರಿಂದ 10 ಗಂಟೆವರೆಗೂ ಯಾವ ತಂದೆ ಮಕ್ಕಳ ಜೊತೆ ಕೂತ್ಕೊಂಡು TV ಆಫ್ ಮಾಡಿ ತಂದೆ ತಾಯಿಗಳು ಮಕ್ಕಳ ಅಧ್ಯಯನವನ್ನು ಗಮನಿಸ್ತಾರೋ 80% ಯುವಕ ಯುವತಿಯರ ಸಮಸ್ಯೆ ಸಮಾಜದಲ್ಲಿ ಪರಿಹಾರ ಆಗಿಬಿಡುತ್ತೆ. ತಂದೆ ತಾಯಿಗಳೇ, ಬೀದಿಯಲ್ಲಿ ಅಲಿಯುವಂಥದ್ದೇನಿದೆ, ಫ್ರೆಂಡ್ ಸರ್ಕಲಲ್ಲಿ ಸಂಜೆ ಹೊತ್ತು ನೀವು ಸ್ಪೆಂಡ್ ಮಾಡೋದೇನಿದೆ, ನಿಮ್ಮ ಮಕ್ಕಳು ನಿದ್ರೆ ಮಾಡೋ ಟೈಮಿಗೆ ನೀವು ಮನೆಗೆ ಬರೋ ಅನಿವಾರ್ಯತೆ ಏನಿದೆ? ನೀವು ಜನ್ಮ ಕೊಟ್ಟಿರೋದು ಮಾಂಸದ ಮುದ್ದೆಗಳಿಗಲ್ಲ. ನೀವು ಬದುಕಿರೋವರೆಗೂ ನಿಮಗೆ ಕೀರ್ತಿ ತರೋ ಮಕ್ಕಳು, ನೀವು ಸತ್ತ ನಂತರ ಇವರು ನಿಮ್ಮಿಂದ ಜನ್ಮ ಪಡೆದ ಮಹಾತ್ಮರ ಅಥವಾ ನಿಮ್ಮ ಶರೀರದಿಂದ ಏನೋ 10 ಪದಾರ್ಥಗಳು ಆಚೆಗೆ ಬಂತಲ್ಲ, ಹಾಗೆ ಇವರೂನಾ? ಮನು ಹೇಳ್ತಾನೆ ಒಂದು ಮಾತು, ನೆನ್ಪಿಟ್ಕೊಳ್ಳಿ. ಮನು ಮಹರ್ಷಿ ಹೇಳ್ತಾನೆ, ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ನೀವು ರೂಪಿಸದೇ ಇದ್ದರೆ, ಮಕ್ಕಳನ್ನು ಯೋಗ್ಯ ರೀತಿಯಲ್ಲಿ ನೀವು ಸಮಾಜಕ್ಕೆ ಮಾನವ ಸಂಪನ್ಮೂಲವಾಗಿ ಕೊಡದೇ ಇದ್ದರೆ, ಇದು ಪೋಷಕರ ಕರ್ತವ್ಯ. ಮಕ್ಕಳೇ, ನೀವು ತಂದೆ ತಾಯಿಗಳು ಮತ್ತು ಗುರುಗಳ ವಿಷಯದಲ್ಲಿ ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ನೀವು ಭಗವಂತನ ಸಂತಾನ ಅಲ್ಲ.
ತಾಯಿ ಶರೀರದಿಂದ 4 ಪದಾರ್ಥಗಳು ಆಚೆಗೆ ಬರುತ್ತೆ. ಆ 4 ಪದಾರ್ಥಗಳಲ್ಲಿ ನೀವು ಒಂದು. ಮನು ಮುಂದುವರೆದು ಹೇಳ್ತಾನೆ, ನೀನು ತಾಯಿಯ ಸಂತಾನವಲ್ಲ, ತಾಯಿಯ ಮಲ. ಮಕ್ಕಳು ನೆನಪಿಟ್ಕೋಬೇಕಿದ್ದೇನೆ. ಪೋಷಕರು ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ, ಪ್ಲೀಸ್ ಸ್ಪೆಂಡ್ ಆಸ್ ಮಚ್ ಟೈಮ್ ಆಸ್ ಪಾಸಿಬಲ್ ವಿತ್ ಯುವರ್ ಚಿಲ್ಡ್ರನ್. ಒಂದು ಕುಟುಂಬದಲ್ಲಿ ಕನಿಷ್ಠ 2 ಮಕ್ಕಳಿರಬೇಕು. ಒಂದು ಮಗು ಆದರೆ ಐದರ್ ದಿ ಪೇರೆಂಟ್ಸ್ ಆರ್ ದಿ ಚೈಲ್ಡ್ ವಿಲ್ ಬಿ ದಿ ಫಿಟ್ಟೆಸ್ಟ್ ಕ್ಯಾಂಡಿಡೇಟ್ಸ್ ಫಾರ್ ನಿಮ್ಮ ಹ್ಯಾಂಡ್ಸ್. Psychologically, you cannot get down to the level of the child. At the same time, don't expect the child to elevate itself to your level and discuss its problems with you. 2 ಮಕ್ಕಳಿದ್ದಾಗ psychologically they move together, they quarrel together, they play together, they smile together, they sleep together and eat together. Maximum amount of problems will be solved by their own understanding. One will be a helping hand to other. Brotherly, sisterly attitude ಅನ್ನು ಕಂಡಾಗ, ಆ ರಿಲೇಷನ್ಶಿಪ್ಪನ್ನು ಕಂಡಾಗ, ಅದರಲ್ಲಿ ಹಾದು ಬಂದಾಗ ಮಕ್ಕಳಿಗೆ ಸೋಷಿಯಲ್ ಲೈಫ್ ಅರ್ಥ ಆಗುತ್ತೆ. ನೀವು ಹಣ ಸಂಪಾದನೆಯ ದೃಷ್ಟಿಯಲ್ಲಿ ಕೇವಲ ದುಡ್ದು ನೋಡಿ, ನೆನಪಿಟ್ಕೊಳ್ಳಿ, ಇವತ್ತು ಶ್ರೀಮಂತನಾದವನು ಅಂತ ಇಟ್ಕೊಳ್ಳಿ. ನೀವು ಶ್ರೀಮಂತರು ಅಂತಂದರೆ, ಶ್ರೀಮಂತನಾದವನಿಗೆ ಸಂಸ್ಕೃತಿಯನ್ನು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಆದರೆ ಸುಸಂಸ್ಕೃತ ವ್ಯಕ್ತಿ ಶ್ರೀಮಂತರಿಗೂ ಸಂಸ್ಕಾರ ಕೊಡಬಲ್ಲ. ನಿಮ್ಮ ಮಕ್ಕಳು ಶ್ರೀಮಂತರಾಗಿ ಸಂಸ್ಕೃತಿಗೆ ಭಿಕ್ಷುಕರಾಗಬೇಕಾ, ಸುಸಂಸ್ಕೃತರಾಗಿ ಸಮಾಜದಲ್ಲಿ ಸರ್ವರಿಗೂ ಸಂಸ್ಕೃತಿಯನ್ನು ಪ್ರಚೋದನೆ ನೀಡುವಂತಹ ಮಾನವ ಸಂಪನ್ಮೂಲ ಆಗಬೇಕಾ? ಈ ನಿಟ್ಟಿನಲ್ಲಿ ದಯವಿಟ್ಟು ರಾಮಕೃಷ್ಣ ಆಶ್ರಮಗಳಲ್ಲಿ ನಡೆಯುವ ವಿವೇಕಾನಂದ ಬಾಲಕ ಸಂಘ, ವಿವೇಕಾನಂದ ಯುವಕ ಸಂಘಕ್ಕೆ ಪ್ರತಿ ಶನಿವಾರ ಭಾನುವಾರ 1 ಗಂಟೆ ನಿಮ್ಮ ಮಕ್ಕಳನ್ನು ನೀವು ದಯವಿಟ್ಟು ಅಡ್ಮಿಟ್ ಮಾಡಿಸಿ. ರಾಮಕೃಷ್ಣಾಶ್ರಮಗಳಲ್ಲಿ ವಿಶೇಷವಾಗಿ ಬಾಲಕರು ಮತ್ತು ಯುವಕರಿಗೆ ತರಗತಿಗಳು ನಡೆಯುತ್ತೆ. ಶಾರದಾಶ್ರಮಗಳು ಅಂತ ಇದೆ ವಿಜಯನಗರದಲ್ಲಿ, ನಿಮಗೆ ಸರಸ್ವತಿ ನಗರದಲ್ಲಿ ಭವತಾರಿಣಿ ಆಶ್ರಮ ಅಂತ ಇದೆ. ಇದೇ ರೀತಿ ಬೆಂಗಳೂರಿನಲ್ಲಿ ಹಲವಾರು ಮಾತಾಜಿಯವರುಗಳು ನಡೆಸ್ತಾ ಇರ್ತಕ್ಕಂಥ ಸತ್ಸಂಗ ಕೇಂದ್ರಗಳಿದೆ. ಹೆಣ್ಣು ಮಕ್ಕಳನ್ನು ಅಲ್ಲಿ ನೀವು ಅಡ್ಮಿಟ್ ಮಾಡಿ ಶನಿವಾರ ಭಾನುವಾರ ಮಕ್ಕಳಿಗೆ ಸಂಸ್ಕಾರದ ಶಿಕ್ಷಣ ಸಿಗುತ್ತೆ. ಅವರು ಅತ್ಯುತ್ತಮ ಮಾನವ ಸಂಪನ್ಮೂಲವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇತ್ತೀಚೆಗೆ ನನಗೊಬ್ಬ ಯುವಕ ಫೋನ್ ಮಾಡ್ತಾನೆ, ಸ್ವಾಮೀಜಿ, ನಾನು ನಿಮ್ಮ ಶಿಷ್ಯ. ಇವತ್ತಿಗೆ 10 ವರ್ಷದ ಹಿಂದೆ ನಾನು ಮಧ್ಯಾಹ್ನ ರೈಲ್ನಲ್ಲಿ ಬಂದೆ. ನಾನು ಬಡವ, ನಾನು ಹಿಂದುಳಿದ ಜನಾಂಗದ ಮಗು. ಆಶ್ರಮದಲ್ಲಿ ನೀವೇ ನನ್ನನ್ನು ಕೂರಿಸಿ ನಿಮ್ಮ ಕೈಯಾರ ಊಟ ಬಡಿಸಿದ್ರಿ. ಯಾಕಪ್ಪ ಬಂದಿದ್ದು ಅಂತ ಕೇಳಿದ್ರಿ. ನಾನು ಹೇಳಿದೆ, ನನ್ನ ತಂದೆ ಛತ್ರಿ ರಿಪೇರಿ ಮಾಡ್ತಾರೆ. ದಿನಕ್ಕಿಷ್ಟು ಛತ್ರಿಗಳನ್ನು ರಿಪೇರಿ ಮಾಡಿದ್ರೆ ನಮಗೆ 2 ಹೊತ್ತಿಗೆ ಊಟ. ನೀವು ಆವತ್ತು ನನ್ನ ಕಥೆಯನ್ನು ಕೇಳಿ ನಾನು LLB ಮಾಡ್ತಾ ಇದ್ದೀನಿ ಅನ್ನೋದನ್ನು ತಿಳ್ಕೊಂಡು ಏನು ಸಹಾಯ ಬೇಕು ಅಂತ ಕೇಳಿದ್ರಿ. ನಾನು ಹೇಳಿದೆ, ನನಗೆ ಫೀಸ್ ಕಟ್ಟಬೇಕು, ಕಷ್ಟ ಇದೆ, ದಯವಿಟ್ಟು ಆ ಸಹಾಯ ಮಾಡಿ, ನಿಮ್ಮ ಸಹಾಯ ಯಾವತ್ತಿಗೂ ಮರೆಯೋದಿಲ್ಲ ಅಂತ ನಾನು ಹೇಳಿದೆ. ಸ್ವಾಮೀಜಿ, ನೀವು ನನಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ರಿ. 4 ವರ್ಷ ನಾನು LLB ಮುಗಿಸಿದೆ. ದೇವ್ರ ದಯದಿಂದ LLM ಮಾಡಿದೆ. ಇವತ್ತು ನಾನು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಇವತ್ತು ನಾನು ಕುರ್ಚಿ ಮೇಲೆ ಕೂತ್ಕೊಳ್ತಾ ಇದ್ದೀನಿ. ಗುರುಗಳೇ, ನೀವು ರಾಮಕೃಷ್ಣ ಆಶ್ರಮದ ವತಿಯಿಂದ ನನ್ನನ್ನು ಓದಿಸಿದ್ರಿ. ನಾನೊಬ್ಬ ಹಿಂದುಳಿದ ಜನಾಂಗದ ವಿದ್ಯಾರ್ಥಿ. ನನ್ನ ತಂದೆ ಇವತ್ತು ಛತ್ರಿ ರಿಪೇರಿಗೆ ಊರಿಂದ ಊರಿಗೆ ಬಿಸಿಲು ಗಾಳಿ ಎಂದೇ ಹೋಗ್ತಾರೆ. ಆವತ್ತು ರಾಮಕೃಷ್ಣ ಆಶ್ರಮ ನನಗೆ ಸಹಾಯ ಮಾಡದೇ ಇದ್ದಿದ್ದರೆ ನಾನು ಸ್ಕೂಲ್ ಡ್ರಾಪ್ ಔಟ್ ಆಗ್ತಾ ಇದ್ದೆ. ಇವತ್ತು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ನೆನಪಿಟ್ಕೊಳ್ಳಿ, ಒಬ್ಬ ಹಿಂದುಳಿದ ಜನಾಂಗದ ಮಗು, ಅತ್ಯಂತ ಬಡತನದಲ್ಲಿ ಬಂದ ಮಗು ಇವತ್ತು ರಾಮಕೃಷ್ಣ ಆಶ್ರಮವನ್ನು ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಳುತ್ತೆ. ಆ ಮಗು ಹೇಳುತ್ತೆ, ಸ್ವಾಮೀಜಿ, ನಮ್ಮ ಜಿಲ್ಲಾ ಗಡಿಗೆ ನೀವು ಯಾವಾಗ ಬರ್ತೀರಿ ಹೇಳಿ, ನಾನೇ ಗಡಿಗೆ ಬಂದು ನನ್ನ ಕಾರ್ನಲ್ಲೇ ನಿಮ್ಮನ್ನು ನನ್ನ ಆಫೀಸಿಗೆ ಕರ್ಕೊಂಡು ಬರ್ತೀನಿ. ನನ್ನ ಕುರ್ಚಿ ಮೇಲೆ ನೀವು ಒಂದು ಸಲ ಕೂತು ಆಶೀರ್ವಾದ ಮಾಡಬೇಕು. ಮತ್ತೊಬ್ಬ ವಿದ್ಯಾರ್ಥಿ ಹೇಳ್ತಾನೆ, ನಾನು IASನಲ್ಲಿ 12ನೇ ರ್ಯಾಂಕ್ ಪಡ್ಕೊಂಡೆ. ನಾನು 5 ವರ್ಷ ಆಶ್ರಮದ ಸಂಪರ್ಕದಲ್ಲಿದ್ದೆ. ಸ್ವಾಮೀಜಿ, ಇನ್ನು 5 ವರ್ಷಕ್ಕೆ ನಾನು ಚೀಫ್ ಸೆಕ್ರೆಟರಿ ಆಫ್ ಮೈ ಸ್ಟೇಟ್. ನೀವು ಬೆಳೆಸಿದ ಮಗು, ನಾನು ಚೀಫ್ ಸೆಕ್ರೆಟರಿ ಆಫ್ ಎ ಸ್ಟೇಟ್.
ಆವತ್ತಿನ ದಿವಸ ನಾನು ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಳ್ತೀನಲ್ಲ, ಆವತ್ತು ನೀವು ಬಂದು ನನ್ನ ಆಫೀಸ್ನಲ್ಲಿ ಆಶೀರ್ವಾದ ಮಾಡಬೇಕು. 100 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ, ಸಮಯದ ಅಭಾವ. ನೆನಪಿಟ್ಕೊಳ್ಳಿ, ಸ್ವಾಮಿ ವಿವೇಕಾನಂದರು ಬಿಟ್ಟರೆ ಇಂತಹ ಅದ್ಭುತವಾದ ಆದರ್ಶ ನಮ್ಮ ಯುವಕರಿಗೆ ಇವತ್ತು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇಟಲಿಗೆ ಹೋದೆ. ಇಟಲಿ ಮತ್ತು ಸ್ಪೇನ್ ದೇಶಗಳಲ್ಲಿ 150ನೇ ವಿವೇಕಾನಂದರ ಜನ್ಮದಿನವನ್ನು ಆಹ್ವಾನಿಸಿದ್ರು ನನ್ನನ್ನು. ಅಮೇರಿಕಕ್ಕೆ ಹೋದೆ. ಅಕ್ಕಾ ಸಮ್ಮೇಳನದಲ್ಲಿ ವಿವೇಕಾನಂದರ 150ನೇ ಜನ್ಮ ಆಚರಣೆಯ ದೃಷ್ಟಿಯಲ್ಲಿ ವಿಶೇಷ ಉಪನ್ಯಾಸದ ಒಂದು ಆಯಾಮ ಇತ್ತು. ಯುರೋಪಿನ 10 ರಾಷ್ಟ್ರಗಳಲ್ಲಿ ವಿವೇಕಾನಂದರ ಬಗ್ಗೆ ಮಾತಾಡಿ, ಸಂಸ್ಕೃತ ಭಾಷೆಯ ಬಗ್ಗೆ ಮಾತಾಡಿ, ಭಗವದ್ಗೀತೆಯ ಬಗ್ಗೆ ಮಾತಾಡಿ ಅಂತ ಪೂಜ್ಯ ಸ್ವಾಮಿ ನಿರ್ಭಯಾನಂದರನ್ನು ಮತ್ತು ನನ್ನನ್ನು ಕರೆದರು. ತಾಯಿ ಶ್ರೀಮಯಿಯವರು ನನ್ನನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಫ್ರಾನ್ಸ್ ದೇಶದ ಮಿಲಾನ್ ಮತ್ತು ರೋಮ್ ಅಂತ ಹೇಳಿದರು. ಕ್ಷಮಿಸಿ, ಇಟಲಿ ದೇಶದ ಮಿಲಾನ್ ಮತ್ತು ರೋಮ್. ಅಲ್ಲಿ ನಾನು ಇಂಟರ್ನ್ಯಾಷನಲ್ ಯೋಗ ಡೇಗೆ ಆಹ್ವಾನಿತನಾಗಿ ಹೋಗಿದ್ದೆ. ಈ ವಿಚಾರಗಳನ್ನು ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ತಾ ಇದ್ದೇನೆ? ರಾಮಕೃಷ್ಣ ಆಶ್ರಮಗಳಲ್ಲಿ 5-6ನೇ ವಯಸ್ಸಿಗೆ ಬಂದು ಅಲ್ಲಿ ಸೇರ್ತಕ್ಕಂಥ ಮಕ್ಕಳು 18-20 ವರ್ಷದವರೆಗೂ ಕೂಡ ಅವರು ಸಂಪರ್ಕದಲ್ಲಿರ್ತಾರೆ. ನಿಜವಾದ ಅರ್ಥದಲ್ಲಿ ಮಾನವ ಸಂಪನ್ಮೂಲವಾಗುತ್ತಾರೆ. ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಸಮಗ್ರ ಶಿಕ್ಷಣ ಅನ್ನೋದು ಬದುಕಿನಲ್ಲಿ ಅದೊಂದು ಕಮಲ ಪುಷ್ಪ. ಸಮಗ್ರ ಶಿಕ್ಷಣ ಅಂತಕ್ಕಂಥದ್ದು ಬದುಕಿನಲ್ಲಿ ಒಂದು ಕಮಲ ಪುಷ್ಪ. ನಮ್ಮ ಯೂನಿವರ್ಸಿಟಿ ಕೊಡುವಂತಹ ಶಿಕ್ಷಣ ಈ ಕಮಲ ಪುಷ್ಪದ ಒಂದು ದಳ ಮಾತ್ರ, ಸಮಗ್ರ ಪುಷ್ಪ ಅಲ್ಲ ಅದು. ಅಕಾಡೆಮಿಕ್ ಎಜುಕೇಷನ್, ಡಿಸ್ಟಿಂಕ್ಷನ್ ಇನ್ ಮೈ ಸಬ್ಜೆಕ್ಟ್ಸ್, ಪ್ರಮೋಟೆಡ್ ಟು ಪೋಸ್ಟ್ ಗ್ರ್ಯಾಜುಯೇಷನ್, ದೇ ಆಲ್ ಕಾನ್ಸ್ಟಿಟ್ಯೂಟ್ ಜಸ್ಟ್ one petal ಆಫ್ ದಟ್ ಲೋಟಸ್ ಫ್ಲವರ್. ಆದ್ದರಿಂದ ಯೂನಿವರ್ಸಿಟಿ ಎಜುಕೇಷನ್ ಮಾತ್ರವೇ ನೀವು ಸಮಗ್ರ ಶಿಕ್ಷಣ, ಆಮೂಲಾಗ್ರವಾಗಿ ದೊರೆತಂಥ ಪರಿಪೂರ್ಣ ಶಿಕ್ಷಣ ಅಂತ ಅಂದ್ಕೊಳ್ಬೇಡಿ. ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ ತಾಯಿ ತಂದೆಯರೇ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ಶಿಕ್ಷಕರೇ ನಿಮ್ಮ ಜವಾಬ್ದಾರಿ ಬಹಳ ಅದ್ಭುತವಾಗಿದೆ. ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ಮತ್ತು ಶಿಕ್ಷಕರು ಒಂದೇ ನಾಣ್ಯದ 2 ಮುಖಗಳಾಗ್ತಾರೆ. ತಂದೆ ತಾಯಿಗಳು ಶಿಕ್ಷಕರಂತೆ, ಶಿಕ್ಷಕರು ತಂದೆ ತಾಯಿಗಳಂತೆ ಕೆಲಸ ಮಾಡಿದಾಗ ನಮ್ಮ ಮುಂದೆ ಇರೋ ಕಚ್ಚಾ ವಸ್ತು ಮಕ್ಕಳು ಅಂತಕ್ಕಂಥವ್ರು ನಿಜವಾದ ಅರ್ಥದಲ್ಲಿ ಫಿನಿಶ್ಡ್ ಗೂಡ್ಸ್, ಪರಿಪೂರ್ಣ ಫಲಿತಾಂಶದ ಒಂದು ಫಲಗಳಾಗ್ತಾರೆ. ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ಮತ್ತು ಶಿಕ್ಷಕರು ಬಹಳ ದೊಡ್ಡ ಜವಾಬ್ದಾರಿ ನಿರ್ವಹಿಸಬೇಕಾಗಿದೆ. ತಂದೆ ತಾಯಿಗಳೇ ನೆನಪಿಟ್ಕೊಳ್ಳಿ, ಈ ಪ್ರಪಂಚದಲ್ಲಿ ಮೆರಿಟ್ಗೆ ಸಬ್ಸ್ಟಿಟ್ಯೂಟ್ ಇಲ್ಲ, ಮೆರಿಟ್ಗೆ ಪ್ಯಾರಲಲ್ ಅಂತಿಲ್ಲ, ಹಾರ್ಡ್ ವರ್ಕ್ ಅನ್ನೋದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ನೀವು ರ್ಯಾಂಕ್ ಮಿಸ್ ಆಯಿತು, ಜಾಸ್ತಿ ಫೀಸ್ ಕೊಟ್ಟು ಸೀಟನ್ನು ಪಡ್ಕೋಬೋದೇ ಹೊರತು ನಿಮ್ಮ ಮಕ್ಕಳು ಮೆರಿಟೋರಿಯಸ್ ಆಗಬೇಕಾದ್ರೆ ದೇರ್ ಈಸ್ ನಥಿಂಗ್ ಪ್ಯಾರಲಲ್ ಟು ಹಾರ್ಡ್ ವರ್ಕ್. ಈ ಹಾರ್ಡ್ ವರ್ಕ್ ಮಕ್ಕಳು ಹೇಗೆ ಮಾಡಬೇಕು? ಕೂತ್ಕೊಳ್ಳೋ, ಓದೋ, ನಿಂಗೆ ಏನು ಬೇಕೋ ನಾನು ಕೊಡ್ತೀನಿ, ಇಷ್ಟೇ ಸಾಲದು. ಕೀನ್ ಅಬ್ಸರ್ವೇಷನ್, ವೆರಿ ಸಿನ್ಸಿಯರ್ ಅಬ್ಸರ್ವೇಷನ್ ಟುವರ್ಡ್ಸ್ ದಿ ಚೈಲ್ಡ್ ಈಸ್ ದಿ ನೀಡ್ ಆಫ್ ದಿ ಅವರ್. ನೆನಪಿಟ್ಕೊಳ್ಳಿ, ಮಕ್ಕಳು ನಿಮ್ಮ ಮನೆಗಳಲ್ಲಿ ಅವ್ರ ಸ್ಟಡಿ ರೂಮ್ನಲ್ಲಿ ಬೋಲ್ಟ್ ಹಾಕ್ಕೊಂಡು ಓದಬೇಕಾಗಿಲ್ಲ. ಓದೋ ಮಕ್ಕಳು ಬಾಗಿಲೇ ಹಾಕಲ್ಲ. ಬೋಲ್ಟ್ ಹಾಕಿ ಓದ್ತಾ ಇದ್ದೀನಿ ಅಂತಕ್ಕಂಥವರಲ್ಲಿ 90% ಎಲ್ಲ ವಾಟ್ಸಪ್ಪು ಫೇಸ್ಬುಕ್ಕಿಗೆ ಬೀಳ್ತಾರೆ. ಎಲ್ಲ ರೀತಿಯ ಅನಿಷ್ಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಯಂಗ್ ಮೈಂಡ್ಸ್ ಕರಪ್ಟ್ ಆಗ್ತಾ ಇದೆ. ಅವ್ರಿಗೆ ವ್ಯಾಲ್ಯೂ ಆಫ್ ಲೈಫ್, ವ್ಯಾಲ್ಯೂ ಆಫ್ ಲಿವಿಂಗ್, ಕಾಸ್ಟ್ ಆಫ್ ಲೈಫ್, ಕಾಸ್ಟ್ ಆಫ್ ಲಿವಿಂಗ್ ವ್ಯತ್ಯಾಸ ಗೊತ್ತಿಲ್ಲ. ತಂದೆ ತಾಯಿಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಸಿಕ್ಕಿದಾಗ, ತಾಯಂದಿರೇ, ನೀವು ಮನೆಗಳಲ್ಲಿ ಪಾರ್ಟ್ ಟೈಮ್ ಕುಕ್ ಕೆಲಸ ಮಾಡದೆ ಆರೋಗ್ಯಕರವಾಗಿ ಮಕ್ಕಳಿಗೆ ಆಹಾರ ಮಾಡಿದಾಗ ನಿಮ್ಮ ಮಕ್ಕಳು ಬೀದಿಯಲ್ಲಿ ತಿನ್ನೋದು ತಪ್ಪುತ್ತೆ. ನಿಮ್ಮ ಮಕ್ಕಳು ಬೇಕರಿ ಪ್ರಾಡಕ್ಟ್ಸ್ಗೆ ಮೊರೆ ಹೋಗೋದು ತಪ್ಪುತ್ತೆ. ವಿಪರೀತವಾದ ಈಸ್ಟ್ ಮತ್ತು ಮೈದಾ ಹಿಟ್ಟನ್ನು ಬಳಸಿ ಆರೋಗ್ಯ ಕೆಡಿಸ್ಕೊಳ್ಳೋದು, ಕಾನ್ಸ್ಟಿಪೇಷನ್ ಅಂತ ಪ್ರಾಬ್ಲಮ್ಸನ್ನು ತಪ್ಪಿಸಬಹುದು. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ 365 ದಿವಸದಲ್ಲಿ 2-3 ದಿವಸ ಕೂಡ ಹೋಟೆಲ್ ಮುಖ ನೋಡಿದವರಲ್ಲ. ಇವತ್ತು ವಾರದಲ್ಲಿ 2-3 ದಿವಸ ಮಕ್ಕಳು ಹೋಟೆಲಲ್ಲಿ ಊಟ ಮಾಡಿದ್ರೆ ಅವ್ರ ಪರಿಸ್ಥಿತಿ ಏನಾಗಬಹುದು?
ಹೋಟೆಲ್ನಲ್ಲಿ ಊಟ ಮಾಡಬೇಕಾದ ಅನಿವಾರ್ಯತೆ ಬೇರೆ, ಹೋಟೆಲಲ್ಲಿ ಹೋಗಿ ಊಟ ಮಾಡೋ ಫ್ಯಾಷನ್ ಬೇರೆ. ನನ್ನ ಜೇಬಿನಲ್ಲಿ ದುಡ್ಡಿದೆ ಅಂದಾಕ್ಷಣ ದುಡ್ಡಿನಿಂದ ಎಲ್ಲವನ್ನೂ ಕೊಂಡುಕೊಳ್ಳಬಹುದು. ಆಯಿತು, ದುಡ್ಡಿನಿಂದ ಹೋಟೆಲ್ ತಿಂಡಿಯನ್ನು ಕೊಂಡುಕೊಂಡೆ, ನಿನಗೆ ಆರೋಗ್ಯ ಕೆಡ್ತು. ದುಡ್ಡಿನಿಂದ ಮಾತ್ರೆ ಕೊಂಡುಕೊಂಡೆ, ಆರೋಗ್ಯ ಕೊಂಡುಕೊಳ್ಳೋಕ್ಕಾಗಲ್ಲ. ಪರಮಾತ್ಮ ಕೊಟ್ಟಂತಹ ಅತ್ಯುತ್ತಮವಾದ ಆರೋಗ್ಯವನ್ನು ನೀನು ಹಾಳು ಮಾಡಿಕೊಂಡು ರಿಪೇರಿ ಖರ್ಚು. ಮೊದಲನೇದು ಮಜಾ ಖರ್ಚು, ಬೀದಿಲಿ ಹೋಗಿ ತಿನ್ನೋದು. ಈ ಬೆಂಗಳೂರಿನಲ್ಲಿ ಬೀದಿಲಿ ತಿನ್ನೋದು ಒಂದು ಫ್ಯಾಷನ್. ಭಾಳ ತಮಾಷೆಯಾಗಿ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಭಾಳ ವಾಕರಿಕೆ ಬರುತ್ತೆ. ಹಿಂದೊಂದು ದಿನ ಮನೆಯಲ್ಲಿ ತಿಂಡಿ ಊಟ ಮಾಡಿ ಹಿತ್ತಲಲ್ಲಿ 10 ಹೆಜ್ಜೆ ಹಾಕಿ ಹೋಗಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದರು. ಇವತ್ತು ಬೀದಿಲೆಲ್ಲ ತಿನ್ಕೊಂಡು ಬಂದು ಮನೆಯನ್ನು ಜಸ್ಟ್ ಅದೊಂದು ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಆಗಿದೆ, ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಮಲ್ಕೊಳ್ಳೋದು. ಇದನ್ನೊಬ್ಬ ಸನ್ಯಾಸಿ ಹೇಳಬೇಕಾ? ಈ ಮಾತುಗಳನ್ನು ಸನ್ಯಾಸಿಯೊಬ್ಬ ಹೇಳಬೇಕಾ? ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಇವತ್ತಿನ ಸಮಾಜ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ, ಮಕ್ಕಳೇ 16 ವರ್ಷ ದಾಟಿದೆ. ಯು ಆರ್ ದಿ ಮೇಕರ್ಸ್ ಆಫ್ ಯುವರ್ ಓನ್ ಡೆಸ್ಟಿನಿ. ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೆಕ್ಚರ್ ಈಗ ಪ್ರವೇಶ ಮಾಡಿದ್ದೇನೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಇವತ್ತು ನೀವೇನಾಗಬೇಕು ಅನ್ನೋದ್ರ ಬಗ್ಗೆ ಶ್ರೇಷ್ಠವಾದ ಉತ್ತಮ ದರ್ಜೆಯ ಆಲೋಚನೆಯ ಬೀಜವನ್ನು ನೀವಿವತ್ತು ಬಿತ್ತುಕೋಬೇಕಾಗಿದೆ. ಹಲವು ಶತಮಾನಗಳ ಕಾಲ ನಡೆದಂತಹ ಮನುಷ್ಯನ ಮನಸ್ಸಿನ ಭಾವಪ್ರಪಂಚದ ಸಂಶೋಧನೆಗಳು ಇವತ್ತು ಹೇಳಿದೆ. ಈ 2 ವಾಕ್ಯ ಕೇಳಿಸ್ಕೊಳ್ಳಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ದ ಗ್ರೇಟೆಸ್ಟ್ ಸೀಕ್ರೆಟ್ ಆಫ್ ಸಕ್ಸಸ್ in anybody's life depends on the matter of choice. ಎರಡನೇ ವಾಕ್ಯ ಇನ್ನೂ ಭಯಂಕರ. But the most difficult thing in anybody's life is the matter of choice. ಜೀವನದ ಯಶಸ್ಸು ಮೂಲವಾಗಿ ನಿಂತಿರೋದು ಆಯ್ಕೆ ಎಂಬ ವಿಷಯದ ಮೇಲೆ. ಆದರೆ ಜೀವನದಲ್ಲಿ ಬಹಳ ದೊಡ್ಡ ಕಷ್ಟದ ಕೆಲಸ ಯೋಗ್ಯವಾದ ಆಯ್ಕೆ. ಇಲ್ಲಿ ಮಕ್ಕಳು ಸ್ವತಂತ್ರವಾಗಿ ಬದುಕಿಗೆ ಆಯ್ಕೆಗಳನ್ನು ಹುಡುಕೋದ್ರಲ್ಲಿ ಅವರು ಪರಿಪೂರ್ಣರಾಗಲಾರರು, ಯಶಸ್ವಿ ಆಗಲಾರರು. ಅಲ್ಲಿ ತಂದೆ ತಾಯಿಗಳ, ಗುರು ಹಿರಿಯರ ಮಾರ್ಗದರ್ಶನ ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮಕ್ಕಳನ್ನು ನಾವು ಪ್ರೇರೇಪಿಸಬೇಕು. ಯೌವನದಲ್ಲಿ ಭೋರ್ಗರೆವ ಜಲಪಾತದಂತೆ ಬಹಳ ಜೋರಾಗಿ ಹರಿಯುವಂತಹ ಒಂದು ಡ್ಯಾಮ್ ನೀರಿದೆಯಲ್ಲ, ಔಟ್ಲೆಟ್ ಇದೆಯಲ್ಲ ನೋಡಿ. ಮಾರ್ಕೋನಹಳ್ಳಿಗೆ ಹೋಗ್ಬಿಟ್ಟು ಬನ್ನಿ, KRSಗೆ ಹೋಗ್ಬಿಟ್ಟು ಬನ್ನಿ, ಗಾಜನೂರು ಡ್ಯಾಮ್ ನೋಡ್ಕೊಂಡು ಬನ್ನಿ, ಎಲ್ಲೆಲ್ಲಿ ಡ್ಯಾಮ್ ಇದೆಯೋ ಅಲ್ಲಿ ನೋಡಿ. ಆ ದೊಡ್ಡ ರಿಸರ್ವಾಯರಿಂದ ನೀರು ಆಚೆಗೆ ಬರಬೇಕಾದ್ರೆ ಏನು ಫೋರ್ಸ್ ಆಗಿರುತ್ತದು. ಸೈಫನ್ ವರ್ಕ್ ಆಗುತ್ತೆ ಕೆಲವು ಕಡೆ. ಆ ಗೇಟ್ಸ್ ಓಪನ್ ಆದಾಗ ಕೇವಲ ನಯನ ಮನೋಹರ ಅಷ್ಟೇ ಅಲ್ಲ, ಏನಿ ಪ್ರಕೃತಿಯ ಶಕ್ತಿ ನೋಡಿ, ಯೋಚನೆ ಮಾಡಿ. ಅಲ್ಲಿ 2 ದಂಡೆಗಳೂ ಕೂಡ ಬಲಿಷ್ಠವಾಗಿದ್ದರೆ ಈ ನೀರು ಸುಸೂತ್ರವಾಗಿ ಮುಂದಕ್ಕೆ ಹರಿಯುತ್ತೆ. ಮಕ್ಕಳು ಈ ಪ್ರವಾಹದಂತಹ ಸ್ವರೂಪದವರು. ಈ 2 ದಂಡೆಗಳು, ಒಂದು ತಂದೆ ತಾಯಿಗಳು, ಒಂದು ಗುರು ಹಿರಿಯರು. ಈ ದಂಡೆನೇ ಲೀಕ್ ಆಗೋಗ್ಬಿಟ್ರೆ ಮಕ್ಕಳು ಸ್ಪಾಯ್ಲ್ ಆಗಿಬಿಡ್ತಾರೆ. ಈ ದಂಡೆಗಳೇ ಬ್ರಿಟಲ್ ಆದರೆ, ಅದೇ ದುರ್ಬಲವಾಗಿದ್ದರೆ ಕಾಲುವೆ ಕಿತ್ತು ಹೋಗುತ್ತೆ, ಇಡೀ ಡ್ಯಾಮಿನ ನೀರು ವ್ಯರ್ಥವಾಗಿಬಿಡುತ್ತೆ. ನಾವು ಅರ್ಥ ಮಾಡಿಕೊಳ್ಬೇಕು, ಬೆಳೆ ಬೆಳೆಯೋದಕ್ಕೆ ನೀರು ಬೇಕು. ನೀರಿಲ್ಲದೆ ಇದ್ದರೆ ಬೆಳೆ ಒಣಗಿ ಹೋಗುತ್ತೆ. ವಿಪರೀತ ನೀರು ಕಟ್ಟರೆ ಬೆಳೆ ಕೊಳೆತು ಹೋಗುತ್ತೆ. ಈ ಬ್ಯಾಲೆನ್ಸಿಂಗ್ ತಂದೆ ತಾಯಿಗಳಿಗೆ ಗೊತ್ತಿರಬೇಕು. ಮಕ್ಕಳಿಗೆ ಏನೂ ಕೊಡದೇ ಇದ್ದರೆ ಅವರು ಬೆಳೆಯೋದಕ್ಕಾಗೋದಿಲ್ಲ. ಅವಶ್ಯಕತೆಗಿಂತ ಜಾಸ್ತಿ ಕೊಟ್ಟರೆ ಅದರಿಂದ ಅವರು ನಿರ್ನಾಮವಾಗುತ್ತಾರೆ. ಯಾಕೆ ಅಂತಂದರೆ ಎಕ್ಸೆಸ್ ಅಂತಿದೆಯಲ್ಲ, ಈ ಎಕ್ಸೆಸ್ಸನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಎಚ್ಚರಿಕೆಯ ವಿವೇಕ ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಇರೋದಿಲ್ಲ. ಪೋಷಕರೇ, ನೀವೇ ಗ್ಲಾಮರಸ್ ಆಗಿರೋದಕ್ಕೆ ಬಯಸೋದ್ರೆ, ನನ್ನ ಅಮ್ಮನೇ ಗ್ಲಾಮರ್ ಆಗಿ ಕಾಣಬೇಕು ಅಂತಂದರೆ, ನನ್ನಮ್ಮ ಗ್ಲಾಮರಸ್ ಆಗಿ ಕಂಡ್ರೆ, ಅವಳು ಕನ್ನಡಿ ಮುಂದೆ ಗಂಟೆಗಟ್ಟಲೆ ನಿಂತ್ಕೊಂಡ್ರೆ, ಒಂದು ಸೋಷಿಯಲ್ ಫಂಕ್ಷನ್ಗೆ ಹೋಗಬೇಕಾದ್ರೆ ಈಗ ತಾನೇ ಅವಳು ಬ್ಯೂಟಿ ಪಾರ್ಲರಿಂದ ಬಂದ್ಲೇನೋ ಸುರಸುಂದರಿ ಅಂತ ನನ್ನಮ್ಮ ಕಾಣೋ ಹಾಗಾದರೆ ನೆನಪಿಟ್ಕೊಳ್ಳಿ, ಆ ರೀತಿಯ ಅಮ್ಮ
ತನ್ನ ಮಕ್ಕಳ ಬದುಕಿಗೆ ಗ್ರಾಮರ್ ಆಗಲಾರಳು, ಬದುಕಿಗೆ ಗ್ಲಾಮರ್ ಪ್ರಯೋಜನ ಇಲ್ಲ. ಗ್ಲಾಮರಲ್ಲಿ ಗ್ರಾಮರ್ ಇಲ್ಲ. ಸೌಂದರ್ಯ ಬೇರೆ, ಲಕ್ಷಣ ಬೇರೆ. ಲಕ್ಷಣ ಬೇರೆ, ಅಶ್ಲೀಲತೆ ಬೇರೆ. ಏನನ್ನು ಪ್ರದರ್ಶಿಸೋದು ನಾವು? ಇವತ್ತು ಮಕ್ಕಳನ್ನು ನೋಡಿ ಅವ್ರಿಗೆ ಡ್ರೆಸ್ ಕೋಡ್ ಬಗ್ಗೆ ಹೇಳಬೇಕಾ? ಮಾನ ಮುಚ್ಕೊಂಡು ಬನ್ನಿ ಅಂತ ಹೇಳಬೇಕಾ? ನನ್ನ ಜೊತೆ ಎಂಜಿನಿಯರಿಂಗ್ ಮಾಡಿದಂಥ ಒಬ್ಬ ಸ್ನೇಹಿತ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರೊಫೆಸರ್. ಕಾಲೇಜಿಗೆ ಬಂದಂಥ ವಿದ್ಯಾರ್ಥಿನಿ ಭಾಳ ಅಶ್ಲೀಲವಾದ ರೀತಿಯಲ್ಲಿ ಅವಳ ಉಡುಪನ್ನು ಹಾಕ್ಕೊಂಡು ಬಂದಿದ್ಲಂತೆ. ನೀನು ಇನ್ನೊಂದು ಸಲ ಹೀಗೆ ಬಂದರೆ ನೋಡು, ನಾನು ಶಿಕ್ಷೆ ವಿಧಿಸಬೇಕಾಗತ್ತೆ, ಹೀಗೆ ಬರಬಾರ್ದು ನೀನು ಅಂತ ಆತ ಎಚ್ಚರಿಕೆ ಕೊಟ್ಟ. ಹೀ ಈಸ್ ವೆರಿ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆಂಟ್ ಬಾಯ್. ಬಹಳ ಮಾನವಂತ ಮೇಷ್ಟ್ರವನು, 40 ವರ್ಷದಿಂದ ನನ್ನ ಸ್ನೇಹಿತ. ಆ ವಿದ್ಯಾರ್ಥಿನಿ ಮನೆಗೆ ಹೋಗಿ ಅವ್ರ ತಾಯಿಗೆ ಕಂಪ್ಲೇಂಟ್ ಮಾಡಿದ್ಲು. ಅವರ ತಾಯಿ ಅವ್ರ ಲೆಟ್ರೆಡ್ನಲ್ಲಿ 12 ಡಜನ್ ಸಮಾಜ ಸೇವಾ ಸಂಸ್ಥೆಗಳಿಗೆ ನಿರ್ದೇಶಕಿ. ಆಕೆ ಬಂದು ನನ್ನ ಸ್ನೇಹಿತ ಈ ಪ್ರೊಫೆಸರಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯ ಮುಂದೆ ಹೇಳಿದ್ರಂತೆ, ಏನ್ರಿ ಮೇಷ್ಟ್ರೆ, ನೀವು ಪಾಠ ಮಾತ್ರ ಮಾಡಬೇಕು, ಅದು ಬಿಟ್ಟು ಬೇರೆ ಮಕ್ಕಳ ಪರ್ಸನಲ್ ಮ್ಯಾಟರ್ಸ್ ಬಗ್ಗೆ ನೀವು ಯಾಕ್ರಿ ಮಾತಾಡ್ತೀರಿ? ನನ್ನ ಮಗುನ ಗಿಣಿ ಹಾಕಿ ಸಾಕಿದ್ದೀನಿ ನಾನು. ನೀವು ಇದು ಕಂಟಿನ್ಯೂ ಮಾಡಿದ್ರೆ ಐ ನೋ ಯುವರ್ ಚೇರ್ಮನ್, ಅವರು ಕಂಪ್ಲೇಂಟ್ ಮಾಡ್ತೀನಿ, ಕಾನ್ಸಿಕ್ವೆನ್ಸಸ್ ವಿಲ್ ಬಿ ವೆರಿ ಸಿವಿಯರ್ ಅಂದ್ಬಿಟ್ಲಾಕೆ. ಈತ ಪ್ರೊಫೆಸರ್, ವೆರಿ ಇಂಟೆಲಿಜೆಂಟ್ ಫಿಲೋ, ಆಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್. ಅವನು ಹೇಳ್ದ, ಅಮ್ಮ, ನಿಮ್ಮ ಮಗಳು ನಿಮ್ಮಿಂದ ಗಿಣಿಯಂತೆ ಪೋಷಿಸಲ್ಪಟ್ಟಿದ್ದಾಳೆ ಅನ್ನೋದರಲ್ಲಿ ನನಗೇನು ಡೌಟ್ ಇಲ್ಲ. ನಿಮ್ಮ ಮಗು ಗಿಣಿನೇ, ಅದನ್ನು ನಾನು ರಕ್ಷಿಸಬೇಕಾದ್ದು ನನ್ನ ಕರ್ತವ್ಯ ಆಸ್ ಎ ಗಾರ್ಡಿಯನ್ ಇನ್ ದ ಪ್ಲೇಸ್ ಆಫ್ ಪೇರೆಂಟ್ಸ್. ಆದರೆ ನೆನ್ಪಿಟ್ಕೊಳ್ಳಿ, ಗಿಣಿಯಂತಹ ನಿಮ್ಮ ಮಗಳು ಕಾಲೇಜಿಗೆ ಬರ್ತಾಳಲ್ಲ, ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಿ ಗಿಡಗಗಳು ಇವೆ, ರಣಹದ್ದುಗಳು ಇವೆ. ಆ ರಣಹದ್ದುಗಳು ಎಲ್ಲಾದರೂ ಕುಕ್ಕಿಬಿಟ್ಟಾವೋ ಈ ಗಿಣಿಗೆ ಅಂತ ಹೇಳಿ ಈ ಗಿಣಿಯನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನಾನು ತಿಳುವಳಿಕೆ ಹೇಳಿದೆ. ರಣಹದ್ದುಗಳೇನಾದರೂ ದಾಳಿ ಮಾಡಿದ್ರೆ, ತೊಂದರೆ ಮಾಡಿದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ನನ್ನ ಒಂದು ಕಠಿಣವಾದ ಮಾತು ನಿಮ್ಮ ಮನಸ್ಸಿಗೆ, ನನ್ನ ಪ್ರಾಮಾಣಿಕವಾದ ನೈತಿಕತೆ ಕುರಿತಾದ ಮಾತು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದರೆ, ಮುಂದೆ ಇದಕ್ಕಿಂತಲೂ ಜಾಸ್ತಿ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಬಂದಾಗ ನೀವು, ನಾನು ಎಲ್ಲರೂ ಹೆಲ್ಪ್ಲೆಸ್ ಆಗ್ತೇವೆ. ಆ ಕಾನ್ಸಿಕ್ವೆನ್ಸ್ಗೆ ನೀವು ದಾರಿ ಮಾಡಿಕೊಡೋದಾದರೆ ಐ ಆಮ್ ವೆರಿ ಸಾರಿ, ಇನ್ನು ನಿಮ್ಮ ಮಗುಗೆ ನಾನು ಏನೂ ಹೇಳೋದಿಲ್ಲ, ಯು ಹ್ಯಾವ್ ಯುವರ್ ಓನ್ ವೇ ಅಂತ ಹೇಳಿ ಆತ ಹೇಳಿದ್ದನ್ನು ನನ್ನ ಜೊತೆ ಡಿಸ್ಕಸ್ ಮಾಡ್ದೆ, ಅದನ್ನು ಹಂಚ್ಕೊಂಡ. ಇವತ್ತು ಸಮಾಜ ನೋಡ್ತಾ ಇದ್ದೇವೆ, ನಾವು ಬೀದಿಗಳಲ್ಲಿ ನೋಡ್ತಾ ಇದ್ದೇವೆ, ಯಾವುದೇ ಪಬ್ಲಿಕ್ ಪ್ಲೇಸಿಗೆ ಹೋದರೂ ನೋಡ್ತಾ ಇದ್ದೇವೆ. ನೀವು ಮನುಷ್ಯನಿಗೆ ತಾನು 10 ಜನರ ದೃಷ್ಟಿಗೆ ಬೀಳಬೇಕು ಅನ್ನೋ ಒಂದು ತವಕ ಇದೆ. ತವಕ ಒಳ್ಳೆಯದೇ, 10 ಜನ ನಮ್ಮನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋದು ಒಳ್ಳೆಯದೇ. ಆದರೆ ಈ ರೆಕಗ್ನೈಸ್ ಮಾಡೋದಕ್ಕೆ ನಾವು ಬಳಸ್ತಾ ಇರ್ತಕ್ಕಂಥ ಮೆಥಡ್ಸ್ ಇದೆಯಲ್ಲ, ವೆರಿ ಅನ್ಫಾರ್ಚುನೇಟ್. ಇಲ್ಲಿ ಯೋಚನೆ ಮಾಡಿ, ಬುದ್ಧಿ ಇರುವವನು ಬುದ್ಧಿ ಪ್ರದರ್ಶಿಸುತ್ತಾನೆ, ಪ್ರಜ್ಞೆ ಇರುವವನು ಪ್ರಜ್ಞೆಯನ್ನು ಪ್ರದರ್ಶಿಸುತ್ತಾನೆ, ಕೌಶಲ್ಯ ಇರುವವನು ಕೌಶಲ್ಯ ಪ್ರದರ್ಶಿಸುತ್ತಾನೆ, ಟ್ಯಾಲೆಂಟ್ ಇರುವವನು ಟ್ಯಾಲೆಂಟ್ ಪ್ರದರ್ಶಿಸ್ತಾನೆ. ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದಲೇ ಇರೋ ವ್ಯಕ್ತಿಗೆ ಬೇರೆ ಇನ್ನೇನು ದಾರಿ ಇಲ್ಲ, ತನ್ನನ್ನು ತಾನು ಅಶ್ಲೀಲವಾಗಿ ಬಿಂಬಿಸ್ಕೊಳ್ತಾನೆ. ಈ ರೀತಿಯ ಬಿಂಬಿಸ್ಕೊಳ್ಳೋ ಪ್ರಕ್ರಿಯೆ ಸಮಾಜದಲ್ಲಿ ಬಹಳಷ್ಟು ರೀತಿಯಲ್ಲಿ ಅನಾಹುತಕ್ಕೆ ಕಾರಣವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಯಾವುದೇ ಫ್ಯಾಷನ್ ಶೋಗೆ ಬರೋ ಹಾಗೆ ಶಾಲಾ ಕಾಲೇಜುಗಳಿಗೆ ಬರಬೇಕಾದ ಅವಶ್ಯಕತೆ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಗಮನ ಪರಿಪೂರ್ಣವಾಗಿರಬೇಕಾದ್ದು ಜ್ಞಾನಾರ್ಜನೆಯ ಕಡೆಗೆ. ವಿದ್ಯಾರ್ಥಿಯಾದವನು ಫಸ್ಟ್ PUC ಬಂದ ನಂತರ ದಿನಕ್ಕೆ ಮ್ಯಾಕ್ಸಿಮಮ್ 6 ಅವರ್ಸ್ ಮಾತ್ರ ನಿದ್ರೆ ಮಾಡಬೇಕು. ದಿನಕ್ಕೆ 2 ಸಲ ಸ್ನಾನ ಮಾಡಬೇಕು. ಉಗುರು ಬೆಚ್ಚ ನೀರನ್ನಾದರೂ ಸ್ನಾನ ಮಾಡಬೇಕು. ಆದಷ್ಟು ಗಂಡು ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಟ್ಟಿಂಗ್ ಮಾಡಿಸ್ಕೊಂಡು ಹೇರ್ ಕಟ್ನಲ್ಲಿ ಮೇಂಟೈನ್ ಮಾಡಿರಬೇಕು. ತಲೆಯಲ್ಲಿ ಕೂದಲು ಜಾಸ್ತಿ ಆದರೆ ಬೆವರೋದಕ್ಕೆ ಶುರುವಾದಾಗ
ಒಂದು ರೀತಿಯಲ್ಲಿ ಅನೀಸಿನೆಸ್ ಕ್ರಿಯೇಟ್ ಆಗುತ್ತೆ ಓದಬೇಕಾದ್ರೆ. ಸಂಜೆ ಸ್ನಾನ ಮಾಡಿ ಓದೋದು ಕುಳಿತುಕೊಂಡಾಗ ಈ ಬೆವರಿನ ಕಾಟ ಇರೋದಿಲ್ಲ, ಫ್ರೆಶ್ ಆಗಿರುತ್ತೆ ಮೈಂಡು. ಬೆಳಗಿನಿಂದ ಸಂಜೆವರೆಗೂ ಆಗಿರ್ತಕ್ಕಂತಹ ಸುಸ್ತು ಕಡಿಮೆ ಆಗುತ್ತೆ. ಯಾವುದೇ ಮಗು ಸಂಜೆ 6ರಿಂದ 11ರವರೆಗೂ ಅರ್ಧ ಗಂಟೆ ಮಧ್ಯದಲ್ಲಿ ರಾತ್ರಿ ಊಟ ಬಿಟ್ಟರೆ ಆ 5 ಗಂಟೆಗಳಲ್ಲಿ 4-4.25 ಗಂಟೆ ಓದಲೇಬೇಕು. 11 ಗಂಟೆಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಏಳಬೇಕು. 6 ಅವರ್ಸ್ಗಿಂತ ಜಾಸ್ತಿ ಯುವಕ ಯುವತಿಯರು ನಿದ್ರೆ ಮಾಡಬಾರ್ದು, ಅವಶ್ಯಕತೆ ಇಲ್ಲ ಆರೋಗ್ಯದ ದೃಷ್ಟಿಯಿಂದ. ನೋಡಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಕಾಲೇಜ್ ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್, 1.5 ಕಿಲೋಮೀಟರ್ ಇದ್ದರೆ, 3 ಕಿಲೋಮೀಟರ್ ಇದ್ದರೆ ಮಕ್ಕಳೇ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡಿಪೆಂಡೆಂಟ್ ವೆಹಿಕಲ್ಸ್ಗೆ ಮೊರೆ ಹೋಗಬೇಡಿ. ಸೈಕಲ್ ಹೊಡೀರಿ. ಅಪ್ ಟು 3-4 ಕಿಲೋಮೀಟರ್ಸ್ ನೀವು ಸೈಕಲ್ ಹೊಡಿಬಹುದು. ಮೈಸೂರಿನಲ್ಲಿ ಡಿಗ್ರಿ ಮಾಡಿದಂಥ ನಮ್ಮ ಆಶ್ರಮದ ಮಗು ದಿನಕ್ಕೆ 6-7 ಕಿಲೋಮೀಟರ್ ಸೈಕಲ್ ಹೊಡೆದು ಆತ ಯೂನಿವರ್ಸಿಟಿ ಟಾಪರ್ ಆದ. ಮುಂದೆ ಆತ IAS ಮಾಡ್ದ. ತುಮಕೂರು ಆಶ್ರಮದಲ್ಲಿ MSc ಫಸ್ಟ್ ರ್ಯಾಂಕ್ ಬಂದಂತಹ 2 ಮಕ್ಕಳು ತಮ್ಮ ಡಿಗ್ರಿ ಮುಗಿಯೋವರೆಗೂ ಕೂಡ ಮನೆಯಿಂದ 4-4.25 ಕಿಲೋಮೀಟರ್ ಹೆಣ್ಣು ಮಕ್ಕಳು ಸೈಕಲ್ ಹೊಡ್ಕೊಂಡು ಹೋಗಿ ಬರ್ತಾಯಿದ್ರು. ನಾವು ಪೆಟ್ರೋಲ್ ವೆಹಿಕಲ್ ತೊಗೊಂಡ್ರೆ ನಮ್ಮ ತಂದೆಗೆ ಅದು ನಾವು ಲೈಬಿಲಿಟಿ ಆಗ್ತೇವೆ, ಅವರಿಗೆ ಹೊರೆ ಆಗುತ್ತೆ. ಯೌವನದಲ್ಲಿ ಮಕ್ಕಳು ಯಾವುದೇ ಕಾರಣಕ್ಕೂ 3-4 ಕಿಲೋಮೀಟರ್ಸ್ ಸೈಕಲ್ ಹೊಡೀರಿ. ನೀವು ಇವತ್ತು ಸೈಕಲ್ ಹೊಡೆಯಲ್ಲ, ನಾಳೆ ಒಬೇಸಿಟಿ ಡೆವಲಪ್ ಆಗುತ್ತೆ. ಆಗ ಡಾಕ್ಟ್ರು ನಿಮ್ಮನ್ನು ಸಣ್ಣಗೆ ಮಾಡೋದಕ್ಕೆ ಟ್ರೆಡ್ಮಿಲ್ ಓಡೋದಕ್ಕೆ ಕಳಿಸ್ತಾನೆ. ಟ್ರೆಡ್ಮಿಲ್ ಓಡೋದು ಅವತ್ತು ಅಲ್ಲಿ ಹೋಗಿ ಅವನು ದುಡ್ಡು ಕಟ್ಟಿ ಅಲ್ಲಿ ಸೈಕಲ್ ಹೊಡೆಯೋದು. ನೋಡಿ, 56ನೇ ವಯಸ್ಸಿನಲ್ಲಿ ನಾನು ಇವತ್ತು ಸ್ಟ್ಯಾಟಿಕ್ ಸೈಕಲ್ ಹೊಡಿತೇನೆ. ಕ್ಲೂಮ್ಯಾಕ್ಸ್ ಡಯಾಗ್ನೋಸ್ಟಿಕ್ಸ್ಗೆ ಇತ್ತೀಚೆಗೆ ನನ್ನ ಹೆಲ್ತ್ ಚೆಕಪ್ಗೆ ಹೋದೆ. ಡಾಕ್ಟರ್ ಭಾಳ ಆಪ್ತರು ನನಗೆ, ಡಾಕ್ಟರ್ L. ಶ್ರೀಧರ್ ಅವರು TMT ಟೆಸ್ಟ್ಗೆ ನನ್ನನ್ನು ರನ್ ಮಾಡಿಸಿದ್ರು, ಟ್ರೆಡ್ಮಿಲ್ ಟೆಸ್ಟ್. ನಾನು ಸುಮಾರು 11 ನಿಮಿಷ ಓಡಿದೆ. ಕ್ಯಾಥೋಡ್ರಿ ಆಸಿಲೇಟರ್ ಕಂಪ್ಯೂಟರ್ ಮೇಲೆ ನನ್ನ ಹಾರ್ಟ್ ಫಂಕ್ಷನಿಂಗ್ದು ವೇವ್ ಬಂತು, ಗ್ರಾಫ್. ಅವ್ರು ಹೇಳಿದ್ರು, ಸ್ವಾಮೀಜಿ, ಇಟ್ ಈಸ್ ರಿಯಲಿ ಎ ಪ್ಲೆಷರ್ ಟು ಸಿ ದ ವೆರಿ ಹೆಲ್ದಿಯೆಸ್ಟ್ ಕರ್ವ್ ಆಫ್ ದಟ್ ಡೆಪಿಕ್ಟ್ಸ್ ದಿ ಹೆಲ್ತ್ ಆಫ್ ಯುವರ್ ಹಾರ್ಟ್. ನಾನು ಹೇಳಿದೆ, ಡಾಕ್ಟ್ರೇ, ಪ್ರತಿ ದಿವಸ ಅರ್ಧ ಗಂಟೆ ಸ್ಟ್ಯಾಟಿಕ್ ಸೈಕಲ್ ಹೊಡಿತೇನೆ, ನಾನು ಬೆವರುತ್ತೇನೆ, ದೀರ್ಘ ಶ್ವಾಸೋಚ್ಛ್ವಾಸ ಮಾಡ್ತೇನೆ. ಹೀಗಾಗಿ ನೋಡಿ, ನನಗೆ ಇವತ್ತಿಗೂ ಕೂಡ ಹಾರ್ಟ್ ಪ್ರಾಬ್ಲಮೇ ಇಲ್ಲ. ನಿಮ್ಮ ಸಮಾಧಾನಕ್ಕೋಸ್ಕರ ನೀವು ಟೆಸ್ಟ್ ಮಾಡಿ ಜನರಲ್ ಹೆಲ್ತ್ ಚೆಕಪ್ಗೆ ಬಂದಿದ್ದೇನೆ. ಐ ನೋ ದ ಕಂಡೀಷನ್ ಆಫ್ ಮೈ ಹಾರ್ಟ್. ಡಾಕ್ಟರ್ ಫೆಲ್ಟ್ ವೆರಿ ಹ್ಯಾಪಿ. Dr. L. Sridhar happened to be a prominent cardiologist in our Jaideva hospital. ನೋಡಿ, ಇದನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮ ಆರೋಗ್ಯ ಖಂಡಿತವಾಗಿಯೂ ನಮ್ಮ ಕೈಯಲ್ಲೇ ಇದೆ. ಕರ್ತವ್ಯ ನಾವು ಕೈ ಚೆಲ್ಲಿದಾಗ ಅದು ಕೈ ತಪ್ಪು ಹೋಗುತ್ತೆ. ಆರೋಗ್ಯವಂತ ಶರೀರ, ಆರೋಗ್ಯವಂತ ಮನಸ್ಸಿಗೆ ಅತ್ಯುತ್ತಮವಾದ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಕಷ್ಟ ಇಲ್ಲ. ಇದನ್ನೆಲ್ಲ ನಾನು ಮನಸ್ಸು ಬಿಚ್ಚಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಐ ಸ್ಟಡಿಡ್ ಇನ್ ಬಸವನಗುಡಿ ನ್ಯಾಷನಲ್ ಕಾಲೇಜ್. ರೀಸೆಂಟ್ಲಿ ಐ ಸ್ಪೋಕ್ ಟು ಸಮ್ ಆಫ್ ಮೈ ಕ್ಲಾಸ್ಮೇಟ್ಸ್ ಆಫ್ ದೋಸ್ ಡೇಸ್ ಹೂ ಹ್ಯಾಪನ್ ಟು ಬಿ ವೆರಿ ಬಿಗ್ ನೇಮ್ಸ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್. ಡಾಕ್ಟರ್ ಸುನಿಲ್ ದತ್ ನನ್ನ ಪರಮಾಪ್ತ ಸ್ನೇಹಿತರು. ಇವತ್ತು ಅಪೋಲೋ ಹಾಸ್ಪಿಟಲ್ ಬನ್ನೇರುಘಟ್ಟದಲ್ಲಿ ಹಿ ಈಸ್ ಎ ಸ್ಪೆಷಲೈಸ್ಡ್ ENT ಸರ್ಜನ್. ವಿ ವರ್ ಕ್ಲಾಸ್ಮೇಟ್ಸ್ 40 years ಬ್ಯಾಕ್ ಇನ್ ನ್ಯಾಷನಲ್ ಕಾಲೇಜ್ ಬಸವನಗುಡಿ. ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ ಜೊತೆಯಲ್ಲಿ. ಪ್ರತಿ ದಿವಸವೂ ಆಟ ಆಡದೆ ಇರ್ತಿರಲಿಲ್ಲ. ಆದರೆ ವಿ ವರ್ ಒನ್ ಅಮಾಂಗ್ ದಿ ಫಸ್ಟ್ 100 ranks ಆಫ್ ಕರ್ನಾಟಕ ಸೆಕೆಂಡ್ PU ರಿಸಲ್ಟ್ಸ್. ಸುನಿಲ್ ದತ್ ಸೆಕ್ಯೂರ್ಡ್ ಸೆಕೆಂಡ್ ರ್ಯಾಂಕ್. ಹಿ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಇನ್ ಫಸ್ಟ್ CET ಮೆಡಿಕಲ್ ಎಂಟ್ರೆನ್ಸ್. ಇದನ್ನೆಲ್ಲ ಯಾಕೆ ಜ್ಞಾಪಿಸ್ಕೊಳ್ತಾ ಇದ್ದೇನೆ? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ಸ್ನಲ್ಲಿ 400 out of 400 ತೊಗೊಂಡಂಥ ಡಾಕ್ಟರ್ JL ರಾಜಶೇಖರ್, ಡಾಕ್ಟರ್ YL ರಾಜಶೇಖರ್, ಶೇಖರ್ ನೇತ್ರಾಲಯ, an extraordinary ophthalmologist. We are all childhood friends. ಯಾವ ಮಟ್ಟದಲ್ಲಿ ನಾವು ಓದಿದ್ವಿ, ಎಂಥ ಗ್ರೇಟ್ ಟೀಚರ್ಸ್ ನಮಗೆ. ಸುಧೀರ್ ಪೈ ಅವರು ನೋಡಿದಾಗ ನನ್ನ ಟೀಚರ್ಸ್ ನನಗೆ ನೆನಪಾಗುತ್ತೆ. ಇತ್ತೀಚೆಗೆ ಶರೀರ ಬಿಟ್ಟರು ಡಾಕ್ಟರ್ S. ದೇಶಕಾಚಾರ್, ಮೈ ಕೆಮಿಸ್ಟ್ರಿ ಪ್ರೊಫೆಸರ್. ಹಿ ಲಿವ್ಡ್ ಅಪ್ ಟು ದಿ ಏಜ್ ಆಫ್ 92. ಏನು ಅದ್ಭುತವಾದ ಪಾಠ. ಪ್ರೊಫೆಸರ್ K. ರಾಮಾಚಾರ್, ಮ್ಯಾಥಮೆಟಿಕ್ಸ್. ಪ್ರೊಫೆಸರ್ MS ವೆಂಕಟರಾಮ್, MSVR, ಎ ಗ್ರೇಟ್ ಟೀಚರ್, ಅನ್ಫರ್ಗೆಟಬಲ್ ಟೀಚರ್ ಇನ್ ಮೈ ಲೈಫ್. ಏನು ಅದ್ಭುತವಾದ ಶಿಕ್ಷಕರು ಇವರೆಲ್ಲ. ಪ್ರೊಫೆಸರ್ HP ಪದ್ಮಿನಿ, ಫಿಸಿಕ್ಸ್.
A.H. Ramrao, R. Ramchandra, physics. S. Balchandra Rao, G. Venkatnarayana, Sundararajan, S. Nagaraj, all my mathematics teachers of those days. Even after 40 years, ನೋಡಿ ವಿತ್ ಇನ್ಷಿಯಲ್ಸ್ ನನಗೆ ಯಾರು ಪಾಠ, ವೈ ತುಳಜಪ್ಪ ಬಾಟ್ನಿ, ಕಾಂತರಾಜ್, ಎಂಥ ಅದ್ಭುತ ವ್ಯಕ್ತಿಗಳು ಬಾಟ್ನಿ, ಝುವಾಲಜಿ. K.N. Dwarkanath, Professor G. Ramakrishna, Pramod Mutalik, my English teacher, Sherin Nedungadi, Sanskrit Professor B.S. Ramakrishna Rao, Dr. K.S. Kannan, Dr. M.K. Sridhar. See, great teachers. ಅನ್ಫರ್ಗೆಟಬಲ್. ಎಂಥ ಅದ್ಭುತವಾದ ಪಾಠ. ಇವತ್ತು ಪಾಠ ಕೇಳ್ತಾ, ಈ ಉಪನ್ಯಾಸ ಕೇಳ್ತಾ ಇರೋ ಶಿಕ್ಷಕರೇ, ಒಬ್ಬ ಸನ್ಯಾಸಿಗೆ 40 ವರ್ಷ ಆದಮೇಲೆ ನೋಡಿ 25 ಜನರ ಹೆಸರು ಹೇಳಿದೆ ನಾನು. ನಿಮ್ಮ ಮಕ್ಕಳಿಗೆ ನೀವು ನೆನಪಿದ್ದೀರಾ? ನಿಮ್ಮನ್ನು ನೋಡಿದ್ರೆ ನಾವು ಜೀವನ ಕಟ್ಕೊಳ್ಬಹುದು ಅಂತ ನಿಮ್ಮ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬರ್ತಾ ಇದೆಯಾ? ನಿಮ್ಮಲ್ಲಿರೋ 4 ಒಳ್ಳೆಯ ಗುಣಗಳಲ್ಲಿ ನಿಮ್ಮ ಮಕ್ಕಳು ಒಂದಕ್ಕೆ ಪ್ಯಾಷನ್ ಡೆವಲಪ್ ಮಾಡಿಕೊಂಡ್ರೆ, ನಿಮ್ಮ ಆರೋಗ್ಯ ನೋಡಿ ನಿಮ್ಮ ಹಾಗೆ ಆಗಬೇಕು ಅಂತ ಅನಿಸ್ತಾ ಇದೆಯಾ? ನಿಮ್ಮ ಹಾಬೀಸ್ ಹೇಗಿದೆ? ನಿಮ್ಮ ಕಮಿಟ್ಮೆಂಟ್ ಹೇಗಿದೆ? ಹೌ ಯು ಸಾಲ್ವ್ ದಿ ಪ್ರಾಬ್ಲಮ್ಸ್, ದ ವೇ ಯು ಸಾಲ್ವ್ ದಿ ಪ್ರಾಬ್ಲಮ್ಸ್ ಹೇಗಿದೆ ಅದು? ಡೂ ಯು ರಿಯಲಿ ರೆಸ್ಪೆಕ್ಟ್ ದಿ ಸೀನಿಯರ್ ಟೀಚರ್ಸ್ ಆಫ್ ದಿ ಇನ್ಸ್ಟಿಟ್ಯೂಷನ್? ಡೂ ಯು ರಿಯಲಿ ಲಿಸನ್ ಟು ದಿ ವರ್ಡ್ಸ್ ಆಫ್ ವಿಸ್ಡಮ್ ಆಫ್ ಯುವರ್ ಎಲ್ಡರ್ಲಿ ಪೀಪಲ್? ಅಟ್ ದಿ ಸೇಮ್ ಟೈಮ್, can you tolerate the extraordinary talents of your own subordinates of the same age? They are all the silent education to your own children of the college. ಹೀಗಾಗಿ ಮಕ್ಕಳೇ, ಜೀವನದಲ್ಲಿ ಎಂದೂ ಕೂಡ ನೀವು ಸೋಮಾರಿಗಳಾದರೆ ಭಯದ ಪರ್ವತ ಕಟ್ಕೊಳ್ತೀರಿ. ನೀವು ಧೈರ್ಯವಂತರಾದರೆ ಪಾತಾಳಕ್ಕೆ ಹೋಗಿ ಬೇಕಾದರೂ ಕೂಡ ನಿಮ್ಮ ಜೀವನದ ಅವಶ್ಯಕತೆಯನ್ನು ಹೆಕ್ಕಿ ವಿಜಯಶಾಲಿಗಳಾಗಿ ಬರ್ತೀರಿ. ನೀವು ಧೈರ್ಯವಂತರಾಗಿ ನೀವು ಪಾತಾಳಕ್ಕೆ ಹೋಗೋಕ್ಕೆ ಹೆದರಬೇಡಿ. ಎಂದೂ ಜೀವನದಲ್ಲಿ ಪುಕ್ಕಲತನದ ಪರ್ವತ ಕಟ್ಕೋಬೇಡಿ. ಪಾತಾಳಕ್ಕೆ ಹೋಗಿ ಆದರೂ ನಾನು ಪಡ್ಕೊಳ್ಳಬೇಕಾದ್ದನ್ನು ಸರಿಯಾದ ಮಾರ್ಗದಲ್ಲೇ ಪಡ್ಕೊಳ್ತೀನಿ ಅನ್ನೋ ಹಠದಲ್ಲಿ, ಛಲದಲ್ಲಿ, ಇದನ್ನೇ ವಿವೇಕಾನಂದರು ಹೇಳಿದ್ದು. ವೆನ್ ಡೆತ್ ಈಸ್ ಸೋ ಸರ್ಟನ್, ವೈ ಕಾಂಟ್ ಯು ಡೈ ಫಾರ್ ಎ ಗ್ರೇಟ್ ಕಾಸ್? ಯೋಚನೆ ಮಾಡಿ, ನಮ್ಮ ಆಜುಬಾಜಿನಲ್ಲಿ ಯಾರನ್ನಾದರೂ ನಾವು ಸಾಯಿಸಿಬಿಟ್ರೆ ಜೈಲುವಾಸ. ಭಾರತದ ಬಾರ್ಡರ್ನಲ್ಲಿ ನಮ್ಮ ಸೈನಿಕ ಪಕ್ಕದ ದೇಶದ ಶತ್ರು ರಾಷ್ಟ್ರದ ಸೈನಿಕರನ್ನು ಜಾಸ್ತಿ ಸಂಖ್ಯೆಯಲ್ಲಿ ಕೊಂದರೆ ಅವನಿಗೆ ಯಾವುದೋ ಒಂದು ಚಕ್ರದ ಅವಾರ್ಡ್. ಆಲೋಚನೆ ಮಾಡಿ. ವೀರಚಕ್ರ ಅವಾರ್ಡಿ ಶ್ರೀಮಾನ್ ರಘುನಾಥ್ ರಾವ್ ಬೆಂಗಳೂರಿನಲ್ಲಿದ್ದಾರೆ, ಮಲ್ಲೇಶ್ವರಂನಲ್ಲಿ. ಇತ್ತೀಚೆಗೆ ಫೋನ್ ಮಾಡಿದೆ ನಾನು, ಹೇಗಿದ್ದೀರಿ ಸ್ವಾಮೀಜಿ? ಐ ಹ್ಯಾಡ್ ಬಿನ್ ಟು ಢಾಕಾ ಬಿಕಾಸ್ ಡ್ಯೂರಿಂಗ್ ದಿ ಲಿಬರೇಷನ್ ಆಫ್ ಬಾಂಗ್ಲಾದೇಶ್, we being the soldiers in Indian army, we fought and got those people a new country, Bangladesh. 1971 ಬಾಂಗ್ಲಾದೇಶ್ನ ಉದಯವಾಯ್ತಲ್ಲ, ಆಗ ಭಾರತದಲ್ಲಿ ಯುದ್ಧದಲ್ಲಿ ಹೋರಾಡಿದ ಸೈನಿಕರು ನಾವು. ರೆವರೆನ್ಷಿಯಲಿ ರೀಸೆಂಟ್ಲಿ ದಿ ಗವರ್ನಮೆಂಟ್ ಆಫ್ ಬಾಂಗ್ಲಾದೇಶ್ ಇನ್ವೈಟೆಡ್ ದಿ ಎಕ್ಸಿಸ್ಟಿಂಗ್ ಸೋಲ್ಜರ್ಸ್ ಆಫ್ ಇಂಡಿಯಾ ಹೂ ಫಾಟ್ ಫಾರ್ ಅಸ್. ನಾನು ಹೋಗಿದ್ದೆ, ಢಾಕಾಗೆ ಹೋಗಿದ್ದೆ. 50 ವರ್ಷದ ನಂತರ 75-76 ವರ್ಷ ವಯಸ್ಸಿನ ವೀರಚಕ್ರ ಅವಾರ್ಡಿ ಡಾಕ್ಟರ್ ಸನ್ಮಾನ್ಯ ಶ್ರೀ ರಘುನಾಥ್ ರಾವ್ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿದ್ದಾರೆ. ಅವ್ರು ಹೇಳಿದ್ರು, ನೋಡಿದ್ರ 50 ವರ್ಷದ ನಂತರವೂ ಕೂಡ ಒಬ್ಬ ಸೈನಿಕರನ್ನು ಕೃತಜ್ಞತೆಯಿಂದ ಕರೆಸಿ ಗೌರವಿಸಿದ್ದಾರೆ. ನಮ್ಮ ಜೀವನ ಕಷ್ಟಪಡಬೇಕಾದ ಅವಧಿಯಲ್ಲಿ, ಅದರಲ್ಲೂ ವಿದ್ಯಾರ್ಥಿ ಜೀವನ, ಯೌವನದ ದಿನಗಳಲ್ಲಿ ನಾವೇನಾದರೂ ಅನವಶ್ಯಕವಾದ ರೀತಿಯಲ್ಲಿ, ಅಸಹ್ಯಕರವಾದ ರೀತಿಯಲ್ಲಿ, ಅಶ್ಲೀಲವಾದ ಅನೈತಿಕವಾದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ವ್ಯರ್ಥ ಮಾಡಿದ್ರೆ ಜೀವನದಲ್ಲಿ ಇನ್ಯಾವ ಸುಧಾರಣೆಯೂ ನಮ್ಮ ಚರ್ಮ ಅಂಟೋದಿಲ್ಲ, ಶರೀರ ಹತ್ತೋದಿಲ್ಲ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ಜೀವನವನ್ನು ಎಂದೂ ಕೂಡ ನಾವು ನಿರ್ಲಕ್ಷಿಸಬಾರದು. ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಓದಿ ನಾವು ಅಂಕ ಪಡೆಯುವಂಥದ್ದು ಒಂದು ಮುಖ್ಯವಾದ ವಿಷಯವೇ ಆದರೂ ಕೂಡ ಇದರಿಂದ ಆಚೆಗೆ ಸೈಮಲ್ಟೇನಿಯಸ್ಲಿ ಉತ್ತಮವಾದ ನಡವಳಿಕೆಯನ್ನು, ಉತ್ತಮವಾದ ಜೀವನ ವಿಧಾನವನ್ನು, ಜೀವನದಲ್ಲಿ ಉತ್ತಮ ಗುರಿಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಸಂಕಲ್ಪಿಸಿ ಕ್ರಿಯಾಶೀಲರಾಗಬೇಕು. ನೀವು ಯಾವುದೇ ಕ್ಷೇತ್ರದ ಅತ್ಯುನ್ನತವಾದಂತಹ
ಮಹತ್ವಪೂರ್ಣವಾದದ್ದನ್ನು ಸಾಧಿಸಿರೋ ವ್ಯಕ್ತಿಗಳ ಪಟ್ಟಿ ಮಾಡಿ, ಅವನು 80ನೇ ವಯಸ್ಸಿನಲ್ಲೋ 90ನೇ ವಯಸ್ಸಿನಲ್ಲೋ 95ನೇ ವಯಸ್ಸಿನಲ್ಲೋ ಅವನು ಅಚೀವ್ ಮಾಡಿದರೂ ಕೂಡ ಆತನನ್ನು ಇಂಟರ್ವ್ಯೂ ಮಾಡಿದಾಗ ಅವನು ಹೇಳ್ತಾನೆ, ಯಾವ ವಿಷಯದಲ್ಲಿ ನನಗಿವತ್ತು ಅಂತಾರಾಷ್ಟ್ರೀಯ ಮಟ್ಟದ ರೆಕಗ್ನಿಷನ್ ಸಿಕ್ಕಿದೆಯೋ ಇದರ ಆಸೆಯ ಬೀಜ ನನ್ನಲ್ಲಿ ಬಿತ್ತಲ್ಪಟ್ಟದ್ದು 40 ವರ್ಷದ ಹಿಂದೆ, 50 ವರ್ಷದ ಹಿಂದೆ. 2 ವರ್ಷದ ಹಿಂದೆ ಕೆಮಿಸ್ಟ್ರಿನಲ್ಲಿ ನೊಬೆಲ್ ಪ್ರೈಸ್ ಬಂತು ಒಬ್ಬರಿಗೆ, ವೆಸ್ಟರ್ನರ್. ಪ್ರೈಸ್ ಡಿಕ್ಲೇರ್ ಆದಾಗ ಅವರು ಲ್ಯಾಬಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಮಾಡ್ತಾಯಿದ್ರು. ಅಲ್ಲಿಗೆ ಹೋದರು ಮೀಡಿಯಾದವರು. ಹೌ ಓಲ್ಡ್ ಆರ್ ಯು? ಐ ಆಮ್ 95. Sir, do you know you got Nobel Prize? Yes, I am very happy. Sir, even at the age of 95, you are doing some research in the lab. What fascinated you to go for research? Immediately he said, see, my journey is enjoying the festival of learning. Enjoying the festival of learning. I pray God to bless me with good health for minimum 100 years. And I have promised God that even a few minutes before my last breath, I must be in the research work. Of course, this Nobel Prize is another feather in my cap. It is not the entire recognition to my research, because I have so many instances in my life where I enjoyed life more than what I am enjoying today after my case was selected for Nobel Prize. ನೋಡಿದ್ರ, ಜೀವನವೆಲ್ಲ ನಾನು ಪ್ರಾಕ್ಟಿಕಲ್ ಲ್ಯಾಬಲ್ಲಿ ಇರಬೇಕು ಅಂತ ಬಯಸ್ತೇನೆ. ನನ್ನ ಜೀವನದಲ್ಲಿ 10 ಆನಂದದ ಕ್ಷಣಗಳಲ್ಲಿ ನೊಬೆಲ್ ಪ್ರೈಸ್ ಬಂದಿದ್ದು ಕೂಡ ಒಂದು, ಅದೇ ಪರಿಪೂರ್ಣ ಅಲ್ಲ. ನಾನು ದೇವ್ರನ್ನ ಕೇಳ್ಕೊಳ್ತೇನೆ, ನೀನು ಆಯಸ್ಸು ಕೊಟ್ಟಷ್ಟು ಕಾಲವೂ ಕೂಡ ನಾನು ಲ್ಯಾಬಲ್ಲಿರ್ತೇನೆ. ಯಾಕೆಂದರೆ ನಾನು ಈ ಜೀವನದ ಪರ್ಯಂತ ಸಂಶೋಧನೆ ಎಂಬ ವ್ರತದಲ್ಲಿ ಆನಂದಿಸುತ್ತಾ ಸಾಗ್ತಾ ಇದ್ದೇನೆ. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿದ್ದೇನೆ. ನೋಡಿದ್ರ ಮಕ್ಕಳೇ, ಯಾರೂ ಕೂಡ ತುಂಬ ಓದಿ ಸುಸ್ತಾಗೋದಿಲ್ಲ. ಯಾರೂ ಕೂಡ ಎಕ್ಸ್ಟ್ರಾರ್ಡಿನರಿಯಾಗಿ ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಯಾವುದೇ ರೀತಿ ಫಿಸಿಕಲಿ, ಮೆಂಟಲಿ, ಇಂಟೆಲೆಕ್ಚುಯಲಿ ಹೆಲ್ತ್ ಬ್ರೇಕ್ ಡೌನ್ ಆಗಲ್ಲ. ಯಾರು ಯೌವನದಲ್ಲಿ ಕಷ್ಟಪಡೋದಿಲ್ವೋ ನಂತರದ ದಿನಗಳಲ್ಲಿ ಅವರ ಕಷ್ಟಗಳನ್ನು ಯಾರೂ ಪಾರು ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಅಕ್ಷರ ಮುದ್ದಾಗಿರಬೇಕಾ? ನಿಮ್ಮ ಟೀಚರ್ಸ್ ಈ ಹಂತದಲ್ಲಿ ಕೇಳಲ್ಲ. ನಿಮಗೆ ನಿಜವಾಗ್ಲೂ ಕಮಿಟ್ಮೆಂಟ್ ಇದ್ದರೆ ಪ್ರತಿ ದಿವಸ ರಾತ್ರಿ ನಿಮ್ಮ ಲ್ಯಾಂಗ್ವೇಜ್ನಲ್ಲಿ ಕಾಪಿ ರೈಟಿಂಗ್ ಬರೀರಿ. ವಿತಿನ್ 6 months you will have an extraordinary improvement in your writing skills. You have to develop such habits on your own. Teacher need not question you. Write properly. Your handwriting is not legible. It is not clear. It is very difficult to read your script. Why can't you write better? Write slowly, clearly. ಈ ಪ್ರಶ್ನೆಗಳನ್ನು 16ನೇ ವಯಸ್ಸಾದ ಮೇಲೂ ಕೂಡ ನೀವು ಟೀಚರ್ಸ್ ಹತ್ರ ಕೇಳಿಸ್ಕೊಳ್ತೀರಿ ಅಂತಂದರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಮಕ್ಕಳೇ. ಆ ನಿಟ್ಟಿನಲ್ಲಿ ಮೇಕಿಂಗ್ ಆಲ್ ದ ಥಿಂಗ್ಸ್ ವಾಟ್ ಐ ಆಮ್ ರೆಂಡರಿಂಗ್ ಬ್ಯೂಟಿಫುಲ್ ಆ್ಯಂಡ್ ಎಥಿಕಲ್ ಶುಡ್ ಕಮ್ ಅಂಡರ್ ದ ಲಿಸ್ಟ್ ಆಫ್ ಅವರ್ ಪ್ಯಾಷನ್ಸ್. ಇದು ಬಹಳ ಮುಖ್ಯ ಮಕ್ಕಳೇ. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಅನ್ನೋದು ಮೇಷ್ಟ್ರು ಹೇಳಬೇಕಾ? ನನಗಿಷ್ಟ ರೀ ಅದು. ನಾನು 100ಕ್ಕೆ 100 ತಗೋಬೇಕು ಅನ್ನೋದು ಮೇಷ್ಟ್ರು ಹೇಳಬೇಕಾ? ನಾನು 100ಕ್ಕೆ 100 ಪಡ್ಕೊಂಡು ಮೇಷ್ಟ್ರು ಖುಷಿ ಕೊಡಬೇಕು, ನಾನು ನಮ್ಮ ತಂದೆ ತಾಯಿ ಖುಷಿ ಕೊಡಬೇಕು. ನಿಮ್ಮನ್ನು ನೀವು ಅತ್ಯುತ್ತಮ ವ್ಯಕ್ತಿಗಳಾಗಿ ರೂಪಿಸಿಕೊಳ್ಳೋದ್ರ ಮೂಲಕ ಹೆತ್ತ ತಂದೆ ತಾಯಿಗಳಿಗೆ, ಪಾಠ ಮಾಡಿದ ಗುರುಗಳಿಗೆ ಜೀವನ ಪರ್ಯಂತ ನೀವು ಆನಂದವನ್ನು ಕೊಡಬಲ್ಲರಿ ಮಕ್ಕಳೇ. ಈ 16ರಿಂದ 6 ವರ್ಷ 22ರವರೆಗೆ ಈ 6 ವರ್ಷ ನೀವೇನಾದರೂ ಅತ್ಯಂತ ಶ್ರಮದಿಂದ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಜ್ಞಾನಾರ್ಜನೆ ಮಾಡಿದ್ರೆ ಮುಂದಿನ 60 ವರ್ಷ ಅತ್ಯುತ್ತಮವಾದ ರೀತಿಯ ಜೀವನಕ್ಕೆ ನೀವು ಯೋಗ್ಯರಾಗುತ್ತೀರಿ. ಯೋಗ್ಯತೆ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ.
ಹಾಗಾಗಿ ಸಮಾಜದಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಬುದ್ಧಿವಂತರಾದವರು, ಯೋಗ್ಯರಾದವರು ಸಮಾಜದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರಾಮಾಣಿಕರು ಕಣ್ಣೀರು ಹಾಕ್ತಾರೆ. ದೊಡ್ಡ ಮೀನುಗಳು ತಪ್ಪಿಸ್ಕೊಂಡ್ಬಿಡುತ್ತೆ, ಚಿಕ್ಕ ಮೀನುಗಳು ಸಿಕ್ಕಾಕೊಂಡ್ಬಿಡುತ್ತವೆ. ಬುದ್ಧಿವಂತರು ಈ ಸಮಾಜದಲ್ಲಿ ಹೆಣಗೋದಕ್ಕೆ ಸಾಧ್ಯ ಇದ್ದರೆ ಹೆಣಗ್ತಾರೆ, ಇಲ್ಲದೇ ಇದ್ದರೆ ಅವ್ರಿಗೆ ವೆಸ್ಟರ್ನ್ ಆಫರ್ ಇದೆ, ದೇ ಗೆಟ್ ಔಟ್ ಆಫ್ ದಿ ಕಂಟ್ರಿ, ದೇ ಸೆಟ್ಲ್ ಇನ್ ಸಮ್ ಅದರ್ ಕಂಟ್ರೀಸ್. ನೆನಪಿಟ್ಕೊಳ್ಬೇಕು, ಸಮಾಜದ ಪೋಷಕರು, ಹಿರಿಯರು, ತಂದೆ ತಾಯಿಗಳು ನೆನಪಿಟ್ಕೊಳ್ಳಿ. ಯಾರಾದರೂ ಸರ್ಕಾರದ ಅಧಿಕಾರಿಗಳಿದ್ದರೂ ನೆನಪಿಟ್ಕೊಳ್ಳಿ, ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ. ಒಂದು ಮೆರಿಟೋರಿಯಸ್ ಮಗು ನಮ್ಮ ದೇಶದಿಂದ ಒನ್ಸ್ ಫಾರ್ ಆಲ್ ಇನ್ನೊಂದು ದೇಶಕ್ಕೆ ಮೈಗ್ರೇಟ್ ಆಗಿ ಈ ದೇಶದ ಕಡೆ ತಲೆನೂ ಹಾಕದೆ ಮಲಗುತ್ತೆ ಅಲ್ಲಿ ಅಂತ ಯೋಚನೆ ಮಾಡೋದಾದರೆ, ಮೊದಲನೇದಾಗಿ ಆ ಮಗುವಿನ ಭಾವ ಪ್ರಪಂಚದಲ್ಲಿ ನಾವು ಎಂತಹ ಒಂದು ಗಾಯ ಮಾಡಿದ್ದೇವೆ ಅನ್ನೋದು ಒಂದು. ಎರಡನೇದಾಗಿ ನಾವು ಎಂಥ ಒಂದು ಮಾನವ ಸಂಪನ್ಮೂಲವನ್ನು ಕಳ್ಕೊಂಡ್ವಲ್ಲ. ಮೆರಿಟ್ ಅಂದರೆ ಏನು ಅಂದ್ಕೊಂಡ್ರಿ? ತಲೆಗಳು ಅಂದ್ಕೊಂಡ್ರೆ ಎಣಸಕ್ಕೆ ತಲೆಗಳಿದೆ ಜನಕ್ಕೆ, ತಲೆ ಒಳಗಿರೋ ಪದಾರ್ಥಗಳಿಲ್ಲ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಇವತ್ತು. ಒಬ್ಬ ಮೆರಿಟ್ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಯೋಚನೆ ಮಾಡಿ. ಇಸ್ರೇಲ್ನವರು ಆಲ್ಬರ್ಟ್ ಐನ್ಸ್ಟೀನ್ ಅವ್ರಿಗೆ ನೊಬೆಲ್ ಪ್ರೈಸ್ ಬಂತು. ಇಸ್ರೇಲ್ನವರು ಅವರಿಗೆ ಇನ್ವಿಟೇಷನ್ ಕೊಟ್ಟರು, ಜ್ಯೂಸ್ ನೀವು ಇಸ್ರೇಲಿನ ಅಧ್ಯಕ್ಷರಾಗಿ ಬನ್ನಿ. ಆಗ ಅವ್ರು ಹೇಳಿದರು, ಅಯ್ಯಯ್ಯೋ ಅಧ್ಯಕ್ಷನಾಗಿ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್, ಐ ಹ್ಯಾವ್ ಮೋರ್ ವರ್ಕ್ ಇನ್ ಮೈ ಪ್ರಾಕ್ಟಿಕಲ್ ರಿಸರ್ಚ್ ವರ್ಕ್. ನನ್ನ ಲ್ಯಾಬಲ್ಲಿ ತುಂಬ ಕೆಲಸ ಇದೆ, ನನಗೆ ಅಧ್ಯಕ್ಷನಾಗಿ ಏನು ಮಾಡಲಿ ನಾನು? ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ ದ ಕ್ಯೂ ಹೂ ಆರ್ willing to become the presidents of the country. Let them enjoy. Please don't disturb me. I am engaged in a research. ನೋಡಿದ್ರಾ? ಭಗವದ್ಗೀತೆ ಅಂತಕ್ಕಂಥದ್ದು ನನ್ನ ರಿಸರ್ಚ್ನಲ್ಲಿ ಎಲ್ಲಾದರೂ ನಾನು ಖಿನ್ನತೆ ಒಳಪಟ್ಟಾಗ, ಎಲ್ಲಾದರೂ ಸ್ಟ್ರಕ್ ಆದಾಗ ನಾನು ಧೃತಿಗೆಡದೆ ಭಗವದ್ಗೀತೆಯ 4 ಪುಟಗಳನ್ನು ಓದ್ತಾ ಇದ್ದೆ. ನನ್ನ ರಿಸರ್ಚ್ ಮುಂದುವರಿತಾ ಇತ್ತು. ಆಲ್ ಥ್ರೂ ಮೈ ಲೈಫ್ ಭಗವದ್ಗೀತಾ ಬಿಕೇಮ್ ಎ ಪೆರ್ನಿಯಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಮಾತು. ಸರ್ ವಿಲಿಯಂ ಜೋನ್ಸ್ ಏಷ್ಯಾಟಿಕ್ ಸೊಸೈಟಿಯನ್ನು ಯುರೋಪ್ನಲ್ಲಿ ಕಟ್ಟಿದವನು. ನಾನು ಸಂಸ್ಕೃತವನ್ನು ಅಧ್ಯಯನ ಮಾಡಿದೆ. ಸಂಸ್ಕೃತ ಅಧ್ಯಯನ ಮಾಡಿದ ಮೇಲೆ ಮನುಷ್ಯ ತನ್ನ ಭಾವನೆಗಳನ್ನು ಅತ್ಯಂತ ಉತ್ಕೃಷ್ಟವಾದ ರೀತಿಯಲ್ಲಿ ಅದನ್ನು ಚಿತ್ರಿಸೋದಕ್ಕೆ ಸಂಸ್ಕೃತ ಭಾಷೆಗಿಂತಲೂ ಅತ್ಯುತ್ತಮ ಭಾಷೆ ಇನ್ನೊಂದಿಲ್ಲ ಅನ್ನೋದು ನನ್ನ ಅರಿವಿಗೆ ಬಂತು. ಸರ್ ವಿಲಿಯಂ ಜೋನ್ಸ್ ಏಷ್ಯಾಟಿಕ್ ಸೊಸೈಟಿ ಕಟ್ಟಿದವನು. ಇಡೀ ಯುರೋಪ್ನಲ್ಲಿ ಅವನು ಹೇಳಿದಂಥ ಮಾತನ್ನು ಶಿರಸಾವಹಿಸಿ ಪಾಲಿಸ್ತು ಇಡೀ ವೆಸ್ಟ್. ನೀನಿಲ್ಲದಿನ್ನೆಲ್ಲಿಯದು ಭರತ ಖಂಡದ ಬದುಕು ಸಂಸ್ಕೃತಿ ಅಂದರು ರಾಷ್ಟ್ರಕವಿ ಕುವೆಂಪು ಅವರು. ಸಂಸ್ಕೃತ ಭಾಷೆಯ ಬಗ್ಗೆ ಸಂಸ್ಕೃತ ಮಾತೆ ಅನ್ನೋ ಕವನ ಬರೆದರು, ಕುವೆಂಪು ಅವರು ಬರೆದರು. ಕಳೆದ ಭಾನುವಾರದ್ದು, ನಾಳೆಗೆ ಒಂದು ವಾರದ ಹಿಂದಿನ ಭಾನುವಾರದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನಾನು ಸಂಸ್ಕೃತ ಭಾಷೆಯ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೇನೆ. ದಯವಿಟ್ಟು ಓದಿ. ಲಕ್ಷಾಂತರ ಜನ ಓದಿದ್ದಾರೆ, ರೆಸ್ಪಾಂಡ್ ಮಾಡಿದ್ದಾರೆ. ಹೀಗಾಗಿ ನಿಮ್ಮ ಕಾಲೇಜಿನಲ್ಲಿ ನನಗೆ ಎಷ್ಟು ಸಂತೋಷ ಆಯಿತು. ಗೋಪಾಲಕೃಷ್ಣ ಭಟ್ರು ವೇದಘೋಷ ಮಾಡಿದಾಗ ಅದೆಷ್ಟು ಅದ್ಭುತವಾಗಿ ಅವರು ಮತ್ತು ಅವರ ತಂಡ ಯಾವುದೇ ಲೋಪವಿಲ್ಲದೆ ಅತ್ಯುತ್ತಮವಾದ ರೀತಿಯಲ್ಲಿ ಆ ವೇದವನ್ನು ಪಠಿಸಿದರು. ಗೋಪಾಲಕೃಷ್ಣ ಭಟ್ರಲ್ಲೊಂದು ವಿನಂತಿ, ನಿಮ್ಮ ಮಕ್ಕಳಿಗೆ ಸ್ವಲ್ಪ ವೇದವನ್ನು ಹೇಳ್ಕೊಡಿ. ನಿಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಿ ಅತ್ಯುತ್ತಮವಾದ ದೇವಸ್ಥಾನ ಇದೆ. ವಾರದಲ್ಲಿ ಒಂದು ದಿವಸ ನಿಮ್ಮ ಮಕ್ಕಳನ್ನು ಕೂರಿಸ್ಕೊಂಡು ಒಂದು ಅರ್ಧ ಗಂಟೆ ನೀವು ವೇದಘೋಷ ಮಾಡಿ. ವರ್ಷದಲ್ಲಿ 4 ಸಲ ನಾನು ಬಂದು ಕೂತ್ಕೊಂಡು ಅದನ್ನು ಆನಂದಿಸಿ ಬರ್ತೇನೆ. ಆಗ ನಿಮ್ಮ ಕಾಲೇಜಿನ ವಾತಾವರಣ ಅದು ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಆದಂತೆ ಆಗುತ್ತೆ. ನನಗೆ ಗೊತ್ತು ಇದು ಸುಧೀರ್ ಪೈ ಅವರ ಒಂದು ವಿಶೇಷವಾದ ಪ್ರಯತ್ನ. ಸುಧೀರ್ ಪೈ ಅಂತಹ ಒಂದು ವಿಶೇಷ ಮನೋಧರ್ಮದ ಸಜ್ಜನ ಚೇತನ ಅವರು. ವೇದಘೋಷ, ಪ್ರಾರ್ಥನೆ ಎಷ್ಟು ಚೆನ್ನಾಗಿ ಮಾಡಿದ್ರು, ಎಷ್ಟು ಸಂತೋಷ ಆಯಿತು. ನಿಮ್ಮ ಕಾಲೇಜಿನ ವಾತಾವರಣ ತುಂಬ ಚೆನ್ನಾಗಿದೆ. RN ಶೆಟ್ಟಿ ಅವರು ಈ ರೀತಿಯ ಮೌಲ್ಯಗಳನ್ನು ಹೆಚ್ಚು ಗೌರವಿಸಿದಂಥವರು. ಇವತ್ತು ಅವರು ನಿರ್ಮಿಸಿದ ಮುರುಡೇಶ್ವರ ಕ್ಷೇತ್ರ ಇಡೀ ಪ್ರಪಂಚದಲ್ಲಿ ಈಶ್ವರ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಪ್ರವಾಸಿಗರನ್ನು ತನ್ನ ಕಡೆಗೆ ಸ್ವಾಗತಿಸಿದೆ, ಆಕರ್ಷಿಸಿದೆ. ಹೀಗಾಗಿ ಲೌಕಿಕ ಜಗತ್ತಿನಲ್ಲೂ ಅವರೊಬ್ಬ ಕೈಗಾರಿಕಾ ಚಕ್ರವರ್ತಿ ಆದರು. ಈ ಕಡೆ ಪಾರಮಾರ್ಥಿಕ ಪ್ರಪಂಚದಲ್ಲೂ ಕೂಡ ದೇವರು ಮೆಚ್ಚುವಂಥ ಕೆಲಸ ಮಾಡಿದ್ರಲ್ಲ. ಹೀಗಾಗಿ ನಮ್ಮ RN ಶೆಟ್ಟರು ಒಂದು ರೀತಿಯಲ್ಲಿ ಒಬ್ಬ ರಾಜರ್ಷಿ.
ಅವರ ಸದಿಚ್ಛೆಯನ್ನು ಒಂದು ಉತ್ತಮ ರೀತಿಯಲ್ಲಿ ಅವರ ಮಕ್ಕಳು ಮುಂದುವರಿಸ್ಕೊಂಡು ಹೋಗಬೇಕು. ಆ ರೀತಿಯಲ್ಲಿ ಸಂಸ್ಥೆ ನೂರಾರು ವರ್ಷ ನಮ್ಮ ಸಮಾಜಕ್ಕೆ ಈ ಜ್ಞಾನ ಜ್ಯೋತಿಯನ್ನು ಬೆಳಕುವಂಥದ್ದಾಗಬೇಕು. ಮಕ್ಕಳೇ, ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದು ಬದ್ಧತೆಯಿಂದ ಕೆಲಸ ಮಾಡಬೇಕು. ವಿದ್ಯಾರ್ಥಿ ಜೀವನ ನಮ್ಮ ಇಡೀ ಬದುಕಿನ ಕಟ್ಟಡಕ್ಕೆ ಅಡಿಪಾಯ. ಅಡಿಪಾಯ ಎಷ್ಟು ಬಲಿಷ್ಠವೋ ಕಟ್ಟಡ ಅಷ್ಟು ಸುರಕ್ಷಿತ. ಇದನ್ನು ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ನಾವು ಎಜುಕೇಷನ್ ಪಡ್ಕೊಳ್ತಕ್ಕಂಥದ್ದು 25, 26, 27ನೇ ವಯಸ್ಸಿನವರೆಗೆ. ನಾನು ಪ್ರತಿಯೊಬ್ಬ ಯುವಕ ಯುವತಿಗೂ ಹೇಳ್ತಾ ಇರ್ತೇನೆ, ಯಾವುದೇ ಯುವಕ PhD ಮುಗಿಸೋವರೆಗೂ ಮದುವೆ ಮಾಡ್ಕೋಬಾರ್ದು. 21, 22ಕ್ಕೆ ಗ್ರ್ಯಾಜುಯೇಷನ್, 24ರಿಂದ 25ರೊಳಗೆ ಪೋಸ್ಟ್ ಗ್ರ್ಯಾಜುಯೇಷನ್, 25ರಿಂದ 29, 30ರೊಳಗೆ PhD. ಕೆಲಸಕ್ಕೆ ಸೇರೋ ದಿವಸ ವಿತ್ PhD ಡಿಗ್ರಿ ಟು ಹಿಸ್ ಕ್ರೆಡಿಟ್ ಹೋಗಿ ಕೆಲಸಕ್ಕೆ ಸೇರ್ಕೋಬೇಕು. ಆನಂತರ ಮದುವೆ ಇತ್ಯಾದಿಗಳೆಲ್ಲ ರಗಳೆಗಳು. ಅಲ್ಲಿಯವರೆಗೆ ಜ್ಞಾನಾರ್ಜನೆ. ಹೆಣ್ಮಕ್ಕಳು ಕೂಡ ಈ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನೀವು ಕೂಡ ಹಾಗೆ ಮಾಡ್ಕೋಬೇಕು. ಸಾಧ್ಯವೇ ಇಲ್ವಾ? ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಕೊಂಡೇ PhD ಎನ್ರೋಲ್ ಮಾಡಿ ಆಮೇಲೆ ಮದುವೆಗೆ ತಂದೆ ತಾಯಿಗಳಿಗೆ ಸಮ್ಮತಿಸಬೇಕು. ಅಧ್ಯಯನದ ಸಮಯದಲ್ಲಿ ಕ್ಯಾರೆಕ್ಟರ್ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಒಬ್ಬ ವಿದ್ಯಾರ್ಥಿ ಯುವಕ, ಒಬ್ಬ ವಿದ್ಯಾರ್ಥಿ ಯುವತಿ ಇವರ ಜೀವನ ಮತ್ತು ಒಬ್ಬ ಸನ್ಯಾಸಿಯ ಜೀವನ ನೈತಿಕತೆಯ ದೃಷ್ಟಿಯಲ್ಲಿ ವ್ಯತ್ಯಾಸ ಇಲ್ಲ. ಯಾವ ಯುವಕ ಯುವತಿ ಚಾರಿತ್ರ್ಯವಂತರಾಗಿ ಬದುಕ್ತಾ ಇರ್ತಾರೋ ಅವರು ಮಾತ್ರವೇ ಮುಂದೆ ಯೋಗ್ಯ ಗೃಹಸ್ಥರಾಗೋದಕ್ಕೆ ಸಾಧ್ಯ. ಯೌವನದಲ್ಲಿ ಬ್ರಹ್ಮಚರ್ಯ ಪತನ, ಅಶ್ಲೀಲ ಅನೈತಿಕತೆಯ ಕಡೆಗೆ ಆಕರ್ಷಣ, ವೀರ್ಯ ನಷ್ಟ ಇದು ಮಾಡಿಕೊಂಡಾಗ ನಾಳೆ ಗೃಹಸ್ಥರಾಗಿಯೂ ಕೂಡ ಬದುಕೋದಕ್ಕೆ, ಒಂದು ಸರಿಯಾದ ರೀತಿಯಲ್ಲಿ ಬದುಕೋದಕ್ಕೆ ನಿಮಗೆ ನೈತಿಕವಾದಂಥ ಒಂದು ನಿಷ್ಠೆ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಪ್ರೀತಿಯ ಮಕ್ಕಳೇ, ಬ್ರಹ್ಮಚರ್ಯವನ್ನು, ವೀರ್ಯ ರಕ್ಷಣೆಯನ್ನು ಎಂದೂ ಕೂಡ ನಿರ್ಲಕ್ಷಿಸಬಾರದು. ವೀರ್ಯ ರಕ್ಷಣೆ ಅಂದ್ರೇನು, ಬ್ರಹ್ಮಚರ್ಯ ಅಂದ್ರೇನು? ಯಾವುದೇ ರೀತಿಯಲ್ಲಿ ನಾವು ಅಶ್ಲೀಲ, ಅನೈತಿಕ, ಲೈಂಗಿಕವಾದ ವಿಷಯಗಳಲ್ಲಿ ಕೆಟ್ಟ ಕುತೂಹಲಕ್ಕೆ ಬಲಿಯಾಗಬಾರ್ದು. ನಮ್ಮ ಏಕಾಗ್ರತೆಗೂ ನಮ್ಮ ಚಾರಿತ್ರ್ಯಕ್ಕೂ ಸಂಬಂಧ ಇದೆ. ನಮ್ಮ ಚಾರಿತ್ರ್ಯಕ್ಕೂ ನಮ್ಮ ವೀರ್ಯ ರಕ್ಷಣೆ ಬ್ರಹ್ಮಚರ್ಯಕ್ಕೂ ಸಂಬಂಧ ಇದೆ. ಯಾರು ವೀರ್ಯ ರಕ್ಷಣೆ ಮಾಡ್ತಾರೋ ಆ ಯುವಕ ಅಥವಾ ಯುವತಿ ಅವರು ಚಾರಿತ್ರ್ಯವನ್ನು ಶಕ್ತಿಯಾಗಿ ರೂಪಿಸ್ಕೊಳ್ತಾರೆ. ಯಾರ ಚಾರಿತ್ರ್ಯ ಗಟ್ಟಿ ಇದೆಯೋ ಅವರಿಗೆ ನೆನಪಿನ ಶಕ್ತಿ ಅದ್ಭುತವಾಗಿರುತ್ತೆ. ನೆನಪಿನ ಶಕ್ತಿಗೂ ಕಾಯ ವಾಚ ಮನಸ ಶುದ್ಧ ಜೀವನಕ್ಕೂ ಸಂಬಂಧ ಇದೆ. ಆದ್ದರಿಂದ ಮಕ್ಕಳೇ, ಇದನ್ನು ಎಂದೂ ಕೂಡ ಯಾವುದೋ ಒಂದು ಸೀರಿಯಲ್ನಲ್ಲೋ ಯಾವುದೋ ಒಂದು ಚಲನಚಿತ್ರ ನಟ ನಟಿಯರ ಒಂದು ಮೋಜು ಮಸ್ತಿಯನ್ನು ನೋಡಿಯೋ ನೀವು ನಿಮ್ಮ ವ್ಯಕ್ತಿತ್ವವನ್ನು ಬಲಿ ಕೊಡಬಾರದು. ನಿಮಗೆ ಯಾರು ಆದರ್ಶ? ಹೂ ಈಸ್ ಯುವರ್ ಐಕಾನ್? ಯಾರು ನಿಮಗೆ ಆದರ್ಶ? ಕಾಯ ವಾಚ ಮನಸ ನಿಮಗೆ ಪ್ರೇರಣಾದಾಯಕರಾಗಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಅವಳ ತಲೆ ಕೂದಲು ಹಾಗೆ ನನ್ನ ತಲೆ ಕೂದಲಿರಬೇಕು. ಅವನು ಇಲ್ಲೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಚಿಕ್ಕಮಗಳೂರು ಕಡೆ ಕಾಡಿರೋದೇ ಹಾಗೆ, ಸುತ್ತಲೂ ತೋಪಡ, ಮೇಲೆ ಮಾತ್ರ ಒಂಚೂರು ಕಾಡು ಉಳ್ಕೊಂಡಿದೆ ಕಾಡಲ್ಲಿ, ಬೆಟ್ಟದಲ್ಲಿ. ಆ ಥರದ ಕಟಿಂಗ್ ಮಾಡಿಸ್ಕೊಳ್ಳೋದು. ತಲೆ ಮೇಲೆ ನಿಮ್ಮ ಕೂದಲು ಹೇಗಿರಬೇಕು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ತಲೆ ಒಳಗಡೆ ಇರ್ತಕ್ಕಂಥ ಪದಾರ್ಥದ ಅಭಿವೃದ್ಧಿ ಆಗಬೇಕು. ಯಾರು ಶಾರೀರಿಕವಾಗಿ ಕಷ್ಟಪಡ್ತಾರೋ ಮಾನಸಿಕವಾಗಿ ವಿಕಸನಗೊಳ್ತಾರೆ. ಯಾರು ಶರೀರ ಮತ್ತು ಮನಸ್ಸುಗಳನ್ನು ಆರೋಗ್ಯಕರವಾಗಿ ವಿಕಸನಗೊಳ್ತಾರೋ ಅವರು ಉತ್ತಮ ಕೆಲಸಗಳಿಗೆ ಪ್ರೇರಣೆ ಪಡ್ಕೊಳ್ತಾರೆ. ಸತ್ಕರ್ಮದಿಂದ ಸದ್ಬುದ್ಧಿ, ಮತ್ತು ಸದ್ಬುದ್ಧಿಯಿಂದ ಮತ್ತಷ್ಟು ಸತ್ಕರ್ಮ ಮಾಡ್ತಾರೆ. ಆದ್ದರಿಂದ ಸ್ನಾನಾದಿಗಳಿಂದ, ವ್ಯಾಯಾಮಾದಿಗಳಿಂದ ಶಾರೀರಿಕ ಶುಚಿ, ಉತ್ತಮ ಚಿಂತನೆಗಳಿಂದ, ಆಲೋಚನೆಗಳಿಂದ ಮಾನಸಿಕ ಶುಚಿ, ಉತ್ತಮ ಕಾರ್ಯಗಳನ್ನು ನಿರ್ವಹಿಸೋದ್ರ ಮೂಲಕ ಬೌದ್ಧಿಕ ಶುಚಿ. ಎಲ್ಲಿ ಶರೀರ ಮನಸ್ಸು ಬುದ್ಧಿ ಶುಚಿಯಾಗಿರುತ್ತೋ ಅಲ್ಲಿ ನೈತಿಕತೆಯ ಬಾರ್ಡರನ್ನು ಕಟ್ಟೋದು ಕಷ್ಟ ಆಗೋದಿಲ್ಲ. ನಿಮ್ಮ ಅಂಕಗಳು ಮುಖ್ಯ, ಆದರೆ ನಿಮ್ಮ ಬದುಕಿಗೆ ನೈತಿಕತೆಯ ಅಂಕೆ ಇನ್ನೂ ಹೆಚ್ಚು ಮುಖ್ಯ. ಆದ್ದರಿಂದ ಎಂದೂ ಕೂಡ ಇದರ ಬಗ್ಗೆ ನಿರ್ಲಕ್ಷ್ಯ ತಾಳಬಾರದು.
ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ರಾಮಕೃಷ್ಣಾಶ್ರಮಗಳಲ್ಲಿ ಅತ್ಯುತ್ತಮವಾದ ಪುಸ್ತಕಗಳು ಸಿಗುತ್ತೆ. ದಯವಿಟ್ಟು ಮಕ್ಕಳು ಯಶಸ್ಸಿನ ರಹಸ್ಯ, ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದ ಪುಸ್ತಕ. 7ನೇ ತರಗತಿಯಿಂದ PhD ಮಾಡುವವರೆಗೂ ಎಲ್ಲ ವಿದ್ಯಾರ್ಥಿನಿಯರು ಓದಲೇಬೇಕಾದ ಪುಸ್ತಕ ಯಶಸ್ಸಿನ ರಹಸ್ಯ. 60 ರೂಪಾಯಿನ ಪುಸ್ತಕ ರಾಮಕೃಷ್ಣಾಶ್ರಮ ಬಸವನಗುಡಿಯಲ್ಲಿ ಪ್ರಾಪ್ತವಾಗುತ್ತೆ. ಸುಮಾರು 200 ಪುಟದ ಪುಸ್ತಕ. ವಿದ್ಯಾರ್ಥಿಗಳ 100 ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಇದೆ. ಆ ಪುಸ್ತಕ ಓದಂಥವರು ರ್ಯಾಂಕ್ ಬಂದಿದ್ದಾರೆ. ಇವತ್ತು ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ನಲ್ಲಿ ಸ್ಪೆಷಲ್ ಆಫೀಸರ್ ಡಾಕ್ಟರ್ ತೇಜಸ್ವಿನಿ ಯಕ್ಕೊಂಡಿಮಠ್, ಧಾರವಾಡದವರು. ಅವರು 2nd PUCನಲ್ಲಿ ರ್ಯಾಂಕ್ ಬಂದರು. ಅವತ್ತು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನನ್ನ ಯಶಸ್ಸಿಗೆ ಈ ಪುಸ್ತಕವೇ ಕಾರಣ. ಇಂಥ 100 ಉದಾಹರಣೆಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಮಕ್ಕಳೇ, ನಿಮಗದೊಂದು ದಿಕ್ಸೂಚಿಯ ಸದ್ಗ್ರಂಥ. ಶಿಕ್ಷಕರು ಅದರ ಜೊತೆಗೆ ನೀತಿ ಶಿಕ್ಷಣದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಅಂತ ಒಂದು ಪುಸ್ತಕ ಇದೆ. 60 ರೂಪಾಯಿನ ಪುಸ್ತಕ. ನಮ್ಮ ಟೀಚರ್ಸು ಅದನ್ನು ಓದಿದ್ರೆ ಹೌ ಟು ಮ್ಯಾನೇಜ್ ಅವರ್ ಚಿಲ್ಡ್ರನ್, ಹೌ ಟು ಇನ್ಸ್ಪೈರ್ ದೆಮ್, ಇದೆಲ್ಲ ವಿಚಾರಗಳು ಶಿಕ್ಷಕರಿಗೆ ಸಿಗುತ್ತೆ. ಇದರ ನಡುವೆ ಬದುಕಲು ಕಲಿಯಿರಿ ಅಂತಕ್ಕಂಥ ಒಂದು ಪುಸ್ತಕ ಇದೆ. ಅದು ತುಂಬ ಮೋಟಿವೇಶನ್ ಮಾಡುತ್ತೆ. ವಿದ್ಯಾರ್ಥಿಗಳಿಗೂ ಹೌದು, ಶಿಕ್ಷಕರಿಗೂ ಹೌದು, ಪ್ರತಿಯೊಬ್ಬರಿಗೂ ಅದು ಬಹಳ ಮೋಟಿವೇಶನ್ ಮಾಡುತ್ತೆ. ಇಂತಹ ಪುಸ್ತಕಗಳನ್ನು ನೀವು ಖರೀದಿ ಮಾಡಿ ಮನೆಯಲ್ಲಿ ಇಟ್ಕೊಳ್ಬೇಕು. ನಮ್ಮ ಸ್ಟಡಿ ಟೇಬಲ್ ಇದೆಯಲ್ಲ ಮಕ್ಕಳೇ, ಅಲ್ಲಿ ಎಂದೂ ಕೂಡ ಭಾರತ ಮಾತೆಯ ಒಂದು ಭಾವಚಿತ್ರ, ಈ ದೇಶವನ್ನು ಕಟ್ಟಿ ಮುನ್ನಡೆಸಿದಂತಹ ಮಹಾನ್ ಸಂತರಾದ ಕೃಷ್ಣ, ಬುದ್ಧ, ಶಂಕರಾಚಾರ್ಯ, ಸ್ವಾಮಿ ವಿವೇಕಾನಂದ. ನಾನು ಯಾರ ಹೆಸರು ಹೇಳಿದೆ, ಇವರು ಈ ಜಗತ್ತಿನ 200 ದೇಶಗಳಲ್ಲಿ ಮುಟ್ಟಿದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಬುದ್ಧ, ಶ್ರೀಕೃಷ್ಣ, ಶಂಕರಾಚಾರ್ಯ, ಸ್ವಾಮಿ ವಿವೇಕಾನಂದ, ತುಂಬ ಅಸಂಖ್ಯಾತ ಮಹಾತ್ಮರು ನಮ್ಮಲ್ಲಿ ಹುಟ್ಟಿದ್ದಾರೆ. ಈ 4 ಚಿತ್ರಗಳನ್ನು ನೀವು ನಿಮ್ಮ ಮುಂದೆ ಇಟ್ಕೊಳ್ಳೇಬೇಕು. ಇವತ್ತು ನೋಡಿ, ಎಂಜಿನಿಯರ್ ಅನ್ನೋ ಶಬ್ದಕ್ಕೆ ಅನ್ವರ್ಥರಾದರು ಸರ್ ಎಂ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ನ್ಯಾಷನಲ್ ಎಂಜಿನಿಯರ್ಸ್ ಡೇ ಅಂತ ಆಚರಿಸ್ತಾರೆ. ಮರದ ಕೆಳಗೆ ಓದಿದ ಹುಡುಗ ಭಾರತ ರತ್ನ ಆದ. ಬೀದಿಗಳಲ್ಲಿ ನ್ಯೂಸ್ ಪೇಪರ್ ಮಾರಿದ ಹುಡುಗ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇದನ್ನೆಲ್ಲ ಗಮನಿಸಬೇಕು. ಬಡತನ ಶಾಪ ಅಲ್ಲ, ಶ್ರೀಮಂತಿಕೆ ವರ ಅಲ್ಲ, ಸೋಮಾರಿತನ, ಮಾತ್ಸರ್ಯ, ಅಸೂಯೆ, ಶಾರ್ಟ್ಕಟ್ಟಲ್ಲಿ ಸಕ್ಸಸ್ ಕಡೆಗೆ ಹೋಗುವಂಥದ್ದು, ಸಕ್ಸಸ್ಗೋಸ್ಕರ ಯಾರನ್ನು ಎಷ್ಟು ಬೇಕಾದರೂ ನಾವು ಮೋಸ ಮಾಡ್ಬೋದು ಅನ್ನೋ ದುರುಳತನ, ಇದು ಶಾಪ. ಎಂದು ಯಾರ ಜೀವನದಲ್ಲೂ ಕೂಡ ಇವತ್ತಿನ ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಮನುಷ್ಯನ ಅತ್ಯುತ್ತಮ ಅವಶ್ಯಕತೆಗಳನ್ನು ಪಟ್ಟಿ ಮಾಡಿ, ಅತ್ಯುತ್ತಮವಾದ ಅವಶ್ಯಕತೆಗಳನ್ನು ಅತ್ಯುತ್ತಮವಾದ ಮಾರ್ಗದಲ್ಲಿ ಪ್ರಯತ್ನ ಮಾಡಿಯೇ ಪಡೆಯಿರಿ. ಜಗತ್ತಿನ ವೈಪರೀತ್ಯ ಏನು ಅಂದರೆ, ನಮ್ಮ ಅತ್ಯುತ್ತಮ ಅವಶ್ಯಕತೆಗಳನ್ನು ಅನ್ಯಾಯದ ಮಾರ್ಗದಲ್ಲಿ ಪಡ್ಕೊಂಡ್ರೂ ಕೂಡ, ಪಡ್ಕೊಳ್ಳೋದ್ರಲ್ಲಿ ನಾವು ಸಕ್ಸಸ್ ಆದರೂ ಕೂಡ, ಪಡ್ಕೊಂಡಿದ್ದನ್ನು ಸರಿಯಾಗಿ ನಿರ್ವಹಿಸಲಾರದೆ ಅದು ಕೈ ಜಾರಿ ಮಣ್ಣು ಪಾಲಾಗತ್ತೆ. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ನನಗದು ಬೇಕು, ಹೌದಾ, ಪ್ರಯತ್ನ ಮಾಡು. ನಾ ಪ್ರಯತ್ನ ಮಾಡಲ್ಲ, ಅದು ನನಗೆ ಬೇಕು. ಬೆಗ್ ಬಾರೋ ಆರ್ ಸ್ಟೀಲ್, ನನಗೆ ಬೇಕು, ಅದು ನಿನಗೆ ಸಿಕ್ಕೂ ಬಿಡುತ್ತೆ. ಸಿಕ್ಕಿದ ದಿವಸ ನಿನ್ನಂಥ ಅದೃಷ್ಟವಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಅಂತೀಯ ನೀನು. ಆದರೆ ನೆನ್ಪಿಟ್ಕೋ, ಯಾವ ಒಳ್ಳೆಯದನ್ನು ವಾಮ ಮಾರ್ಗದಲ್ಲಿ ಪಡ್ಕೊಂಡಿಯೋ, ಅಡ್ಡದಾರಿಯಲ್ಲಿ ಪಡ್ಕೊಂಡಿಯೋ, ಅದು ನಿನ್ನ ಜೊತೆ ಬಹಳ ದಿವಸ ಉಳಿಯೋದಿಲ್ಲ. ಯಾಕೆಂದರೆ ಅದನ್ನು ಉಳಿಸಿ ಕಾಪಾಡಿ ಬೆಳೆಸುವಂತಹ ನೈತಿಕತೆಯೇ ಇಲ್ವಲ್ಲ, ಅದಾಗಬಾರ್ದು. ಆ ನಿಟ್ಟಿನಲ್ಲಿ ದಯವಿಟ್ಟು ಪೋಷಕರು, ಶಿಕ್ಷಕರು ನಿಮ್ಮ ಜಾಯಿಂಟ್ ವೆಂಚರ್ನಲ್ಲಿ ಈ ರಾ ಮೆಟೀರಿಯಲ್ ಆಗಿರ್ತಕ್ಕಂಥ ಮಕ್ಕಳನ್ನು ಫಿನಿಶ್ಡ್ ಗೂಡ್ಸ್, ಅತ್ಯುತ್ತಮ ವ್ಯಕ್ತಿಗಳಾಗಿ ನಾವು ರೂಪಿಸಿ ಅವರನ್ನು ಜಗತ್ತಿಗೆ ಕೊಡಬೇಕು. ಇಲ್ಲಿ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ನೆನ್ಪಿಟ್ಕೋಬೇಕು, ಎ ಸ್ಟಿಚ್ ಇನ್ ಟೈಮ್, ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಬಟ್ಟೆ ಹರಿಯಕ್ಕೆ ಶುರುವಾಗಿದೆ,
ಒಂದೆರಡು ಹೊಲಿಗೆಗಳು ಹಾಕಿದ್ರೆ ಬಟ್ಟೆ ಇಷ್ಟುದ್ದ ಹರಿಯೋದನ್ನು ತಪ್ಪಿಸಬಹುದು. ಮಕ್ಕಳ ಜೀವನದಲ್ಲಿ ಇವತ್ತು ನೀವೇನೋ ಕಾಣ್ತಾ ಇದ್ದೀರಿ, ಅವ್ರನ್ನ ತಿದ್ದಬೇಕು ಅಂತ ಅನಿಸ್ತಾ ಇದೆ. ಅವರೇ ತಿಳ್ಕೊಳ್ತಾರೆ, ನಾವು ಹೇಳದೇ ಇದ್ರೂ ಪರವಾಗಿಲ್ಲ, ಇವತ್ತು ಪ್ರಪಂಚದಲ್ಲಿ ಎಲ್ಲ ಮಕ್ಕಳು ಹಾಗೆ ಅಂತ ನೀವು ಎಂದೂ ಕೂಡ ಎಚ್ಚರ ತಪ್ಪಬೇಡಿ. ಮಕ್ಕಳನ್ನು ಅವರವರ ಜಾಗದಲ್ಲಿ ಆಯಾ ಹಂತದಲ್ಲಿ ನಾವು ಕರೆಕ್ಷನ್ ಹಾಕಲೇಬೇಕು. ಆದರೆ ಪ್ರೀತಿಯಿಂದ ತಿದ್ದಬೇಕು, ಸ್ನೇಹ ಭಾವದಿಂದ ತಿದ್ದಬೇಕು, ಹಿತೈಷಿಯಾಗಿ ತಿದ್ದಬೇಕು. ನಾವು ತಿದ್ದಿದ ನಂತರವೂ ಕೂಡ ಅವರ ವಿಶ್ವಾಸಕ್ಕೆ ಯಾವುದೇ ರೀತಿಯಲ್ಲಿ ಚ್ಯುತಿಯಾಗಬಾರದು, ಹರಟಾಗಬಾರದು. 16 ದಾಟಿದ ಮಕ್ಕಳನ್ನು ಸ್ನೇಹಿತರಂತೆ ನೋಡ್ಕೋಬೇಕು ಅಂತ ಹೇಳುತ್ತೆ ಭಾರತೀಯ ಪರಂಪರೆ. ಆ ನಿಟ್ಟಿನಲ್ಲಿ ಕಾಲೇಜು ಅಂತಂದರೆ ಕಾಲ ಕಳೆಯೋ ಏಜು ಅಲ್ಲ. ದೇರ್ ಇಸ್ ಎ ಕಾಲ್ ಅಟ್ ದಿಸ್ ಏಜ್. ಅದಕ್ಕೆ ನಮ್ಮ ಮಕ್ಕಳು ಹೋರಾಡಬೇಕು. ಅದಕ್ಕೆ ತಂದೆ ತಾಯಿಗಳು, ಗುರು ಹಿರಿಯರು ಸಪೋರ್ಟಿವ್ ಆಗಿ ನಾವು ಸ್ಕೆಫೋಲ್ಡಿಂಗ್ ಕೆಲಸ ಮಾಡಬೇಕು. ನಾವು ಏಣಿಯಾಗಬೇಕು, ನಮ್ಮ ಮಕ್ಕಳು ಏಣಿಯನ್ನು ಧೈರ್ಯವಾಗಿ ಹತ್ತಬೇಕು. ಆದರೆ ಮಕ್ಕಳಿಗೆ 2 ಪಾಠ ಹೇಳಿಕೊಡ್ಬೇಕು. 2 ಜೇಬುಗಳಲ್ಲಿ ಕೈ ಇಟ್ಕೊಂಡು ಏಣಿಯನ್ನು ಏರೋದಕ್ಕಾಗೋದಿಲ್ಲ. ಬಂಗಾರದ ಏಣಿ ಇರ್ಬೋದು, ನಮ್ಮದೇ ಇರ್ಬೋದು, ನಾನೇ ಓನರ್ ಇರ್ಬೋದು, ಅದು 2 ಕೈ ಜೇಬಲ್ಲಿ ಇಟ್ಕೊಂಡು ನಾನು ಏಣಿ ಹತ್ತಕ್ಕಾಗೋದಿಲ್ಲ. 2ನೇ ವಿಚಾರ, 4ನೇ ಮೆಟ್ಲಿಂದ 5ನೇ ಮೆಟ್ಲಿಗೆ ಹೋದಾಗ ನನ್ನಲ್ಲಿ ವಿವೇಕ ಇರಬೇಕು, ಇನ್ನೂ 5 ಮೆಟ್ಲು ಹತ್ತಬೇಕಾಗಿದೆ ಅನ್ನೋದು ಒಂದು ಜವಾಬ್ದಾರಿ. 2ನೇದು, ಮೊದಲ 4 ಮೆಟ್ಲುಗಳನ್ನು ನಾನು ಜವಾಬ್ದಾರಿಯುತವಾಗಿ ಏರಿರೋದ್ರಿಂದ ಅದು ಕಳಪೆ ಅಲ್ಲ, ಅದನ್ನು ಏರಿಯೇ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಹಾದು ಬಂದ ಮಾರ್ಗದ ಬಗ್ಗೆ ನಿರ್ಲಕ್ಷ್ಯವಿಲ್ಲದೆ, ಹಾಯಬೇಕಾದ ಮಾರ್ಗವನ್ನು ಉಪೇಕ್ಷಿಸದೆ ಮುಂದುವರಿಬೇಕು. ಇದನ್ನು ಮನಸ್ಸಿನಲ್ಲಿಟ್ಕೊಂಡಾಗ ಮಕ್ಕಳು ಎಂದೂ ಕೂಡ ವಿಫಲರಾಗೋದಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಬದುಕು 4 ರೀತಿಯಿಂದ ಮಹತ್ವ ಪಡೆದಿದೆ. 1, ಭಗವಂತ ಕೊಟ್ಟ ಮನುಷ್ಯ ಜನ್ಮದ ಸಾರ್ಥಕತೆ ಆಗುತ್ತೆ. 2ನೇದು, ಇಂಥ ಪುಣ್ಯ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಧನ್ಯತೆಯಿಂದ ನಾವು ಯಶಸ್ವಿಯಾದಂಥ ಕೃತಜ್ಞತೆ ನಮ್ಮಲ್ಲಿರುತ್ತೆ. 3ನೇದು, ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ನಮ್ಮ ರಾಷ್ಟ್ರಕ್ಕೆ ನಾನೊಬ್ಬ ಸತ್ಪ್ರಜೆಯಾಗುತ್ತೇನೆ. 4ನೇದು, ಭಗವಂತ ಕೊಟ್ಟ ಈ ಮನುಷ್ಯ ಜನ್ಮವನ್ನು ನಾನು ಅತ್ಯಂತ ಮೌಲ್ಯಪೂರ್ಣವಾಗಿಸಿ ಸಮಾಜದ ನನ್ನ ಸಹಮಾನವರಿಗೆ ನಾನೊಂದು ಮೆಸೇಜನ್ನು ಕೊಡ್ತೇನೆ, ನಾನು ಹೀಗೆ ಬದುಕಿದ್ದೇನೆ, ನಿಮಗೂ ಕೂಡ ಇದೊಂದು ದಾರಿ ಅಂತ ಹೇಳಿ. ಪ್ರೀತಿಯ ಬಂಧುಗಳೇ, ಇಂತಹ ವಿಚಾರಗಳನ್ನು ಮಕ್ಕಳು ಹೆಚ್ಚು ಹೆಚ್ಚು ಮೆಲುಕು ಹಾಕಲಿ. ತರಗತಿಗಳಲ್ಲಿ ಪಾಠ ಮಾಡಬೇಕಾದರೆ ಶಿಕ್ಷಕರು ಇಂಥ ಮಾತುಗಳನ್ನು ಮೇಲಿಂದ ಮೇಲೆ ಮಕ್ಕಳ ಮನಸ್ಸಿಗೆ ಹಾಕಬೇಕು. ಒಬ್ಬ ಶಿಕ್ಷಕ ಅರ್ಧ ಗಂಟೆ ಹೋಗಿ ಪ್ರತಿ ದಿವಸ ಲೈಬ್ರರಿಲಿ ಕೂತ್ಕೊಂಡ್ರೆ ಅವ್ರನ್ನೇ ಇಷ್ಟಪಡುವಂಥ 50 ಮಕ್ಕಳು ಬಂದು ಅವರು ಒಂದು 15 ನಿಮಿಷ ಲೈಬ್ರರಿಯಲ್ಲಿ ಕೂತ್ಕೊಳ್ತಾರೆ. ದೇವಸ್ಥಾನಗಳು, ಲೈಬ್ರರಿಗಳು, ಕಂಪ್ಯೂಟರ್ ಸೆಂಟರ್ಸು ಇವತ್ತೊಂಥರ ಲವರ್ಸ್ ಪ್ಯಾರಡೈಸ್ ಆಗಿದೆ. ಅದಲ್ಲ, ಅದೊಂದು ಸರಸ್ವತಿ ಮಂದಿರ. ಅಲ್ಲಿ ಶಿಕ್ಷಕ ಹೋಗೊಂದು ಪುಸ್ತಕ ತೆಗೆದು ಕೂತ್ಕೊಂಡ್ರೆ ಮಕ್ಕಳು ನೋಡ್ತಾರೆ. ಶಿಕ್ಷಕರೇ, ನಿಮ್ಮ ಸ್ಟಾಫ್ ರೂಮ್ನಲ್ಲಿ ನಿಮ್ಮ ಟೇಬಲ್ ಮೇಲೆ 4 ಪುಸ್ತಕ ಕಂಡ್ರೆ ಮಕ್ಕಳು ಕುತೂಹಲದಿಂದ ನೋಡ್ತಾರೆ. ಸಾರಿ, ಪುಸ್ತಕ ಏನು ಸರ್ ಇದು? ಚೆನ್ನಾಗಿದೆಯಾ ಸರ್? ಇದು ಚೆನ್ನಾಗಿದೆ ಕಣೋದು, ನನಗೆ ಚಿಕ್ಕ ವಯಸ್ಸಿನಲ್ಲಿ ನಿನ್ನ ವಯಸ್ಸಿನಲ್ಲಿ ಸಿಗಲಿಲ್ಲ, ಇವತ್ತು ಸಿಕ್ಕಿದೆ ಅದು ಅಂತ ನೀವು ಹೇಳಿಬಿಡಿ. ಸರ್, ಇದು ಎಲ್ಲಿ ಸಿಗುತ್ತೆ ಸರ್? ನಾನು ಕೊಂಡ್ಕೊಳ್ತೀನಿ ಸರ್. ನಿಮ್ಮ ಟೀಪಾಯಿ ಮೇಲೆ 4 ಪುಸ್ತಕ ನೋಡಿದ್ರೆ ಮಕ್ಕಳು ಒಂದಾದರೂ ಪುಸ್ತಕದ ಬಗ್ಗೆ ಕುತೂಹಲ ತಾಳ್ತಾರೆ. ನೀವು ಲೈಬ್ರರಿ ಹೋಗಿ ನೋಡಿ, ನೀವು ಯೋಚನೆ ಮಾಡಿ ಕೂತ್ಕೊಳ್ಳಿ, ಒಂದು 10 ನಿಮಿಷ ಮಕ್ಕಳು ಕೂತ್ಕೊಳ್ತಾರೆ. ಸಂಹೌ ಅವರ ಇಂಟೆಲೆಕ್ಟನ್ನು ಶಾರ್ಪನ್ ಮಾಡೋದಕ್ಕೆ ಆ್ಯಕ್ಟಿವಿಟೀಸ್ ಕೊಡಿ. ಎಂಥ ಒಂದು ಅದ್ಭುತವಾದ ಕ್ಯಾಂಪಸ್ ನಿಮ್ಮದಾಗಿದೆ. ಅದೊಂದು ದೇವಲೋಕದಂತೆ ಇದೆ, ಒಂದು ದಿವ್ಯ ಧಾಮವಾಗಿದೆ. ಬಹಳ ಸಂತೋಷ ಆಗಿದೆ ನನಗೆ 4-6 ಸಲ ನಿಮ್ಮಲ್ಲಿಗೆ ಬಂದು ಮತ್ತೆ ಬರಬೇಕು ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಇಂತಹ ಪವಿತ್ರವಾದ ವಾತಾವರಣವನ್ನು ಸದುಪಯೋಗಪಡಿಸ್ಕೊಳ್ಳಿ. ನೀವು ವೈಯಕ್ತಿಕವಾಗಿ ಚೆನ್ನಾಗಿ ಬೆಳೀರಿ ಮಕ್ಕಳೇ. ನಿಮ್ಮ ಗುರು ಹಿರಿಯರಿಗೆ, ಮಾತಾಪಿತೃಗಳಿಗೆ ಒಳ್ಳೆಯ ಹೆಸರು ತನ್ನಿ. ರಾಷ್ಟ್ರಕ್ಕೆ ಸತ್ಪ್ರಜೆಗಳಾಗಿ ನೀವು ನಿಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಪವಿತ್ರವಾದ ಈ ಸಂದರ್ಭದಲ್ಲಿ ನಾನು ತುಮಕೂರಿನಿಂದಲೇ ಆನ್ಲೈನ್ನಲ್ಲಿ ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡೋ ಅವಕಾಶ ಆಯಿತು. ಸುಧೀರ್ ಪೈ ಅವರು ಈ ಸಂದರ್ಭದಲ್ಲಿ ನನ್ನನ್ನು ಪ್ರೀತಿಯಿಂದ ನೆನಪು ಮಾಡಿಕೊಂಡ್ರು. ಇದು ಅವರ ಹೃದಯವಂತಿಕೆ ಮತ್ತು ಸಜ್ಜನಿಕೆ. ಮತ್ತು ಎಲ್ಲ ಸ್ಟಾಫ್ನವರು ನನ್ನನ್ನು ಪ್ರೀತಿಯಿಂದ ಆಧರಿಸಿದ್ರು.
ಈ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಎಲ್ಲ ಗೌರವಾನ್ವಿತ ಪೋಷಕರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದಯವಿಟ್ಟು ನಿಮ್ಮ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೀರಿ. ಸಂಜೆ 6ರಿಂದ 6:30 10:00ವರೆಗೂ ನಿಮ್ಮ ಮಕ್ಕಳಿಗೆ ನೀವು ಸಿಗಬೇಕು. ನೀವು ಯಾವುದಾದ್ರು ಒಂದು ಉತ್ತಮ ಪುಸ್ತಕ ಇಟ್ಕೊಂಡು ಓದಿ, ನಿಮ್ಮ ಮಕ್ಕಳು ಅವ್ರ ಸಿಲೆಬಸ್ಸನ್ನು ಓದ್ತಾರೆ. ಈ 2 ವರ್ಷ ಮಕ್ಕಳೊಂದಿಗೆ ಸಂಜೆ ನೀವು ಕಳೆದ್ರೆ ಬಹಳ ಉತ್ತಮವಾದಂಥ ಬದಲಾವಣೆಯನ್ನು ನೀವೇ ನೋಡ್ತೀರಿ. ಈ ನಿಟ್ಟಿನಲ್ಲಿ ಭಗವಂತ ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಲಿ, ನಿಮ್ಮ ಎಲ್ಲ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸಿ ನನ್ನ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.